ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ. ಅಶ್ವಿನಿ, ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ದಿನನಿತ್ಯ ಧ್ವನಿ ಎತ್ತಾ ಇದ್ವಿ, ಕ್ಯಾಂಪೇನ್ ಸ್ಟೋರಿ ಮಾಡ್ತಾ ಇದ್ವಿ. ಆ ಸ್ಟೋರಿಗಳು ಕೂಡ ಅಷ್ಟೇ ವೇಗದಲ್ಲಿ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ. ಸೊ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಾವು ಕ್ಯಾಂಪೇನ್ ಸ್ಟೋರಿ ಮಾಡ್ತಾ ಇದ್ವಿ. ಇವತ್ತು ವಿಶ್ವವಿದ್ಯಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪೇನ್ ಮಾಡೋಣ. ಏನಪ್ಪ, ವಿಶ್ವವಿದ್ಯಾಲಯದಲ್ಲಿ ಅನುದಾನದ ಕೊರತೆ, ಸ್ಯಾಲ್ರಿ ಆಗ್ತಿಲ್ಲ, ಲ್ಯಾಬ್ರೋಟರಿ ಆಗ್ತಿಲ್ಲ, ಅದ್ರ ಜೊತೆ ಗ್ರಂಥಾಲಯಗಳಿಗೆ ವ್ಯವಸ್ಥೆ ಸರಿಯಾದಂತ ಸಿಗ್ತಾ ಇಲ್ಲ, ಸರಿಯಾದಂತ ಸಿಬ್ಬಂದಿ ಕೊರತೆ, ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶ್ವವಿದ್ಯಾಲಯ ಸ್ಥಾಪಿಸಿದೆ ಸರ್ಕಾರ. ರಾಜ್ಯದ ಜ್ಞಾನ ದೇಗುಲಗಳಿಗೆ ಎದುರಾಗಿದೆ ಆರ್ಥಿಕ ಗ್ರಹಣ. ಸರಿಯಾದ ಅನುದಾನ ಸಿಗದೆ ಸೊರಗ್ತಾ ಇವೆ ವಿವಿಗಳು. ವಿದ್ಯುತ್ ಬಿಲ್ ಕಟ್ಟಲು ದುಡ್ಡಿಲ್ಲದೆ ಹಂಪಿ ವಿವಿ ಪರದಾಟ. 109 ವರ್ಷಗಳ ಇತಿಹಾಸವಿರುವಂಥ ವಿವಿಗೂ ಸಿಗದ ಅನುದಾನ. 109 ವರ್ಷಗಳ ಇತಿಹಾಸ ಇದೆ, ಆದರೆ ಆ ವಿವಿಗೂ ಅನುದಾನ ಸಿಗ್ತಾ ಇಲ್ಲ. ಅದು ಒಂದು ಸೈಡ್ ಆದ್ರೆ, ಇನ್ನೊಂದು ಕಡೆ ಸಂಬಳ ಸಿಗದೆ ಜಾನಪದ ವಿವಿ ಸ್ವಚ್ಛತಾ ಸಿಬ್ಬಂದಿಗಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇರುವಂಥದ್ದು ಅಥವಾ ಹೋರಾಟ ಮಾಡಬೇಕಾಗಿರುವಂಥದ್ದು ಅಥವಾ ಧ್ವನಿ ಎತ್ತಬೇಕಾಗಿರುವಂಥದ್ದು ಇಂಥ ವಿಚಾರಗಳ ಬಗ್ಗೆ. ನಿಜ, ಶಿಕ್ಷಣದ ವ್ಯವಸ್ಥೆ ಈ ತರ ಕೊರತೆ ಆಗ್ತಾ ಇದ್ರೆ ಮುಂದೆ ಏನ್ ಕತೆ ಹಾಗಾದ್ರೆ ಅಶ್ವಿನಿ ಅಂತ? ಎಕ್ಸಾಕ್ಟ್ಲಿ. ಶಿಕ್ಷಣ ಮಕ್ಕಳ ಭವಿಷ್ಯವನ್ನ ರೂಪಿಸುವಂಥದ್ದು, ಮಕ್ಕಳ ಬಾಳಿಗೆ ಬೆಳಕಾಗುವಂಥದ್ದು. ಆದ್ರೆ ಆ ಮಕ್ಕಳ ಬಾಳಿಗೆ ಬೆಳಕನ್ನ ಕೊಡುವಂಥ ವಿವಿಗಳೇ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿದೆ. ಕರೆಂಟ್ ಬಿಲ್ ಕಟ್ಟೋದಕ್ಕೆ 10 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವಾಗಿಂದ ಅಲ್ಲ, ಸರಿ ಸುಮಾರು 2024ರಿಂದ ಇದೇ ಕತೆ. ಒಂದು ತಿಂಗಳಿಗೆ 10 ಲಕ್ಷ ಬೇಕು, ಆದ್ರೆ ಕೊಡ್ತಾ ಇರೋದು ಬರೀ ಅದರ ಅರ್ಧದಷ್ಟು ಕೊಡ್ತಾ ಇಲ್ಲ. ಹೇಗೆ ನಡೆಸೋದು? ವಿವಿಗಳನ್ನ ನಡೆಸೋದು ಹೇಗೆ? ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಈ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆಯಾ ಜಿಲ್ಲೆಯಲ್ಲಿ ಒಂದು ವಿವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಆದರೆ ಆ ವಿವಿಗಳಿಗೆ ಅನುದಾನವನ್ನು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ಹಾಗಾದರೆ ಸೊರಗ್ತಾ ಇದೆ, ಎಲ್ಲಿ ಕೊರಗ್ತಾ ಇದೆ, ಹಾಗಾದರೆ ಎಲ್ಲಿ ಹೋಗ್ತಾ ಇದೆ, ಪೋಲಾಗ್ತಾ ಇದೆ? ಕೇಂದ್ರದಿಂದಲೂ ಕೂಡ ಅನುದಾನಗಳು ಬರುತ್ತೆ ವಿವಿಯನ್ನು ನಡೆಸೋದಕ್ಕೆ. ಹಾಗಾದರೆ ಈ ವಿವಿಗಳಿಗೆ ಸಲ್ಲಬೇಕಾದಂಥ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಹಿಂದೆ ಬರ್ತಾ ಇತ್ತಲ್ಲ ಅನುದಾನ, ಹಾಗಾದ್ರೆ ಅದು ಬರ್ತಾ ಇಲ್ಲ ಯಾಕೆ? ಎಲ್ಲಿ ಹಾಗಾದ್ರೆ ಎಡವಟ್ಟು ಆಗಿರೋದು? ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವಂಥ ವಿವಿಗಳ ಭವಿಷ್ಯವೇ ಒಂದು ರೀತಿಯಲ್ಲಿ ಅತಂತ್ರವಾಗಿದೆ. ಈ ಗ್ಯಾರಂಟಿ ಸರ್ಕಾರದಿಂದ ರಾಜ್ಯದ ಯೂನಿವರ್ಸಿಟಿಗಳಿಗೆ ಬರಬೇಕಾಗಿರುವಂಥ ಅನುದಾನವೂ ಕೂಡ ಬರ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಎಡವುತ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಬೆಂಗಳೂರಿನಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೂ ಆಗಿರ್ಬೋದು, ಅಥವಾ ಕರಾವಳಿಯಿಂದ ಹಿಡಿದು ಕಿತ್ತೂರು ಕರ್ನಾಟಕದವರೆಗೂ ಆಗಿರ್ಬೋದು, ಪ್ರತಿಯೊಂದು ವಿವಿಗಳ ಸಮಸ್ಯೆಗಳನ್ನು ತಗೊಳ್ಳಿ, ಅಲ್ಲಿ ಅನುದಾನ ಇಲ್ಲ ಅನ್ನೋದನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಯಾಕಿಲ್ಲ ಅಂತ ಯಾವುದನ್ನೇ ಪ್ರಶ್ನೆ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅನ್ನುವಂಥ ಉತ್ತರನೇ ಸಿಗ್ತಾ ಇರೋದು. ಈ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹಾಗಾದ್ರೆ ಯಾವ ರೀತಿಯಾಗಿ ದಿವಾಳಿ ಆಗ್ತಾ ಇದೆ? ಎಲ್ಲೆಲ್ಲಿ ಯಾವ ರೀತಿ ಬಿಕ್ಕಟ್ಟು ಈಗ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ? ರಿಪಬ್ಲಿಕ್ ಕನ್ನಡ ನಡೆಸಿರುವಂತಹ ಇವತ್ತಿನ ರಿಯಾಲಿಟಿ ಚೆಕ್ ಇದೆಯಲ್ಲ, ಈ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಗ್ಯಾರಂಟಿ ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಗೆ ಸಿಗದ ಅನುದಾನ, ತೀವ್ರ ಆರ್ಥಿಕ ಸಮಸ್ಯೆ ಎದುರಿಸ್ತಾ ಇವೆ ರಾಜ್ಯದ ವಿಶ್ವವಿದ್ಯಾಲಯಗಳು. ರಾಜ್ಯದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರ ಸರಿಯಾಗಿ ಅನುದಾನವನ್ನು ನೀಡದೇ ಇರುವ ಕಾರಣಕ್ಕೆ ಕೆಲವೊಂದಿಷ್ಟು ಪ್ರಮುಖ ವಿಶ್ವವಿದ್ಯಾಲಯಗಳು ಇದೀಗ ದಿವಾಳಿಯತ್ತ ಸಾಗ್ತಿವೆ. ಅದರಲ್ಲಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ಕಲಬುರಗಿ, ಮಂಗಳೂರು, ಧಾರವಾಡ, ಶಿವಮೊಗ್ಗ, ಹಂಪಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯಗಳು ಅನುದಾನವಿಲ್ಲದೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿವೆ. ರಾಜ್ಯದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳು 32, ಖಾಸಗಿ ಯೂನಿವರ್ಸಿಟಿಗಳು 30, ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳು 11. ಅವುಗಳಲ್ಲಿ ಬೆಂಗಳೂರಿನಲ್ಲೇ 19 ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೇರಿದಂತೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ 1, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಉಂಟಾಗಿದೆ. ವರ್ಷಕ್ಕೆ 20 ಕೋಟಿ ಬಜೆಟ್ ಇದೆ.
ಕಳೆದ ವರ್ಷದಿಂದ ಸರ್ಕಾರ ಅನುದಾನವನ್ನು ನೀಡಿಲ್ಲ. ಸರ್ಕಾರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಗಳು ಇದೀಗ ಆರ್ಥಿಕ ಪರಿಸ್ಥಿತಿ ಎದುರಿಸ್ತಿದ್ದಾವೆ. ನಾನೀಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಒಳಗಡೆ ಇದ್ದೇನೆ. ಇಲ್ಲಿ ಸಹ ಸರ್ಕಾರ ನಯಾ ಪೈಸಾ ಅನುದಾನ ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ವಿವಿ ತುಂಬ ಆರ್ಥಿಕ ಪರಿಸ್ಥಿತಿ ಎದುರಾಗಿದೆ. ವರ್ಷಕ್ಕೆ 10 ಕೋಟಿ ಬೇಕಾಗುತ್ತೆ. ಬಟ್ ಕಳೆದ ವರ್ಷ ₹1 ಅನುದಾನ ಕೊಟ್ಟಿಲ್ಲ ಅಂತ ಇಲ್ಲಿನ ವಿವಿಯ ಕುಲಪತಿಗಳು ಸಹ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಯೂನಿವರ್ಸಿಟಿ ನಡೆಸಲು ತುಂಬ ಕಷ್ಟ ಆಗ್ತಿದೆ. ಒಂದು ಕಡೆ ಫ್ಯಾಕಲ್ಟಿಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಇಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಸೇರಿದಂತೆ 10 ಕೋಟಿ ಇಲ್ಲಿ ಅಮೌಂಟ್ ಬರಲಿದೆ. ಬಟ್ ನಮಗೆ ಇನ್ನೂ 10 ಕೋಟಿ ಬೇಕಾಗುತ್ತೆ. ಈಗ ಗೆಸ್ಟ್ ಲೆಕ್ಚರ್ಗೆ ನಾವೇ ಈಗ ಸಂಬಳ ಕೊಡಬೇಕೆಂಬುದು ಒಂದು ಕಡೆ ಸರ್ಕಾರ ಸೂಚನೆ ಸಹ ನೀಡಿದೆ. ತುಂಬ ಕಷ್ಟ ಆಗುತ್ತೆ. ಒಂದು ಕಡೆ ಸಂಶೋಧನೆಗೆ ಹಣ ಮೀಸಲಿಟ್ಟಿಲ್ಲ ಸರ್ಕಾರ. ಹೀಗಾಗಿ ಹೀಗೆ ಮುಂದುವರೆದ್ರೆ ಒಂದು ಕಡೆ ತುಂಬ ಕಷ್ಟ ಆಗುತ್ತೆ. ಯೂನಿವರ್ಸಿಟಿ ಮುಚ್ಚುವ ಹಂತಕ್ಕೆ ಸಹ ಬರ್ಬೋದು. ಇನ್ನು ಈ ಬಗ್ಗೆ ಮಾತನಾಡಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಆಂತರಿಕ ಸಂಪನ್ಮೂಲದಿಂದ 10 ಕೋಟಿ ಬರಲಿದೆ. 260 ಕಾಯಂ ಸೇರಿದಂತೆ ಗೆಸ್ಟ್ ಉಪನ್ಯಾಸಕರು ಬೋಧನೆಯನ್ನು ಮಾಡ್ತಿದ್ದಾರೆ. ಇದೀಗ ಅತಿಥಿ ಉಪನ್ಯಾಸಕರಿಗೂ ಕೂಡ ಸಂಬಳ ನೀಡಲು ಸರ್ಕಾರ ತಿಳಿಸಿದ್ದು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ವರ್ಷಕ್ಕೆ 10 ಕೋಟಿ ಅನುದಾನ ನೀಡಬೇಕು ಅಂತ ವಿಶ್ವವಿದ್ಯಾಲಯ ಕುಲಪತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅನುದಾನ ನಮಗೆ ಬೇಕಾಗುತ್ತೆ ಮತ್ತು ಇವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ, ಕರೆಂಟು ಇಂಥದ್ದೆಲ್ಲ ಸೇರಿ ನಮಗೆ ಸುಮಾರು 16 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಬರ್ತದೆ. ಹಾಸ್ಟೆಲ್ ಒಂದರ ನಿರ್ವಹಣೆಗೆ ನಮಗೆ ಒಂದು 50-60 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಯಾವಾಗಲೂ ಕೂಡ ನಮಗೆ 2 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿಲ್ಲ. ಒಮ್ಮೆ ಹಿಂದೆ ಬಹಳ ಹಿಂದೆ 1.5 ಕೋಟಿ ಕೊಟ್ಟಂತೆ. ಆಮೇಲೆ ಕಳೆದ 2 ವರ್ಷಗಳ ಹಿಂದೆ ಕೇವಲ 50 ಲಕ್ಷ ರೂಪಾಯಿ ಅನುದಾನವನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6 ವರ್ಷಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿರೋದು ಕೇವಲ 2 ಕೋಟಿ. ಇಲ್ಲ, ನಮಗೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮ್ಯಾಚ್ ಮಾಡಿಕೊಂಡು ವಿಶ್ವವಿದ್ಯಾನಿಲಯವನ್ನು ನಾವು ಸರಿಸಮಾನವಾಗಿ ಏನು ಯಾವುದನ್ನು ಖಾಸಗಿಯಾಗಿ ಮಾಡ್ತಿದ್ದಾರೆ ಅವರು ಕೊಡುವಂಥ ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡಬೇಕಾದ್ರೂ ಕೂಡ ಪ್ರತಿ ವರ್ಷ ಸರ್ಕಾರ ನಮಗೆ ಅಧ್ಯಾಪಕರ ಸಂಬಳವನ್ನು ಹೊರತುಪಡಿಸಿ ಒಂದು 10 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟರೂ ಕೂಡ ಇದನ್ನೊಂದು ಆಧುನಿಕವಾದ ಸುಸಜ್ಜಿತವಾದ ಮಾದರಿಯಾದಂಥ ಒಂದು ವಿಶ್ವವಿದ್ಯಾಲಯವಾಗಿ ರೂಪಿಸಬಹುದು. ಸಂಶೋಧನೆಗಳಿಗೆ ಕೂಡ ನಾವು ಹಣವನ್ನು ಮೀಸಲಾಗಿಡಬಹುದು. ಹೌದು, ಇಲ್ಲಾಂದರೆ ಕಷ್ಟ. ಅಂದರೆ ಇಲ್ಲಾಂದರೆ ಇದೇನಾಗುತ್ತೆ, ಯಾವ ಆಶಯಗಳಿಗಾಗಿ ಇದನ್ನು ಈಗ ಉದಾಹರಣೆ ನಮ್ಮ ವಿಶ್ವವಿದ್ಯಾಲಯದಿಂದ ಸ್ಥಾಪಿಸಿದ್ದು ಪದವಿಗಳನ್ನು ಕೊಡೋ ಕಾರಣಕ್ಕಾಗಲ್ಲ. ಪದವಿಗಳು ಕೊಡೋದಕ್ಕೆ ನಮ್ಮ ಸ್ಟೇಟ್ ಯೂನಿವರ್ಸಿಟಿ ಸೇವಾಗಿದೆ. ರಿಯಾಲಿಟಿ ಚೆಕ್ 2 ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೂ ಸರ್ಕಾರದಿಂದ ಅನುದಾನ ನೀಡಿಲ್ಲ. ಆಂತರಿಕ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿಗೊಂಡಿದೆ. ವರ್ಷಕ್ಕೆ 100 ಕೋಟಿ ಬಜೆಟ್ ಒಳಗೊಂಡಿದೆ. 1,35,000 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಿದ್ದಾರೆ. ಆದರೆ 160 ಕಾಯಂ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ. 2018ರಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿ ವಿಷಯಕ್ಕೆ ಅನುದಾನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕುಲಪತಿಗಳು. ನಮಗೆ ವರ್ಷಕ್ಕೆ ಬಜೆಟ್ ಒಂದು 100 ಕೋಟಿ ಎಷ್ಟಾಗುತ್ತೆ? 100 ಕೋಟಿ ಸರ್ಕಾರದಿಂದ ವೇತನ ಬರುತ್ತೆ. ನಮಗೆ ವೇತನ ಬಿಟ್ಟು ಇನ್ಯಾವುದೇ ಅನುದಾನ ಈಗ ಸದ್ಯಕ್ಕೆ ಈ ವರ್ಷಕ್ಕೆ ಬಂದಿಲ್ಲ, ಮತ್ತು ಮುಂದಿನ ದಿನಗಳು ಬರೋ ನಿರೀಕ್ಷೆ ಇದೆ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅನುದಾನವನ್ನು ನೀಡುತ್ತಿಲ್ಲ. ಆದರೆ ಶುಲ್ಕ ಸೇರಿದಂತೆ ಹಲವು ದರ ಜಾಸ್ತಿ ಮಾಡ್ತಿದೆ. ಸರ್ಕಾರ ಈ ಕೂಡಲೇ ಅನುದಾನವನ್ನು ನೀಡಿ ಬಡ ಮಕ್ಕಳ ಭವಿಷ್ಯ ರೂಪಿಸಬೇಕೆಂದು ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯಿಸಿವೆ. ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂತಂದರೆ, ಈ ಕೂಡಲೇ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮುಖ್ಯವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೇನೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಒಂದು ಅಂಕಪಟ್ಟಿಯ ಹೆಚ್ಚುವರಿ ಹಣ ಶುಲ್ಕ ಏನು ಹೆಚ್ಚುವರಿ ಹಣ ವಸೂಲಿಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ನೀವು ಕತ್ತರಿಯನ್ನು ಹಾಕಿ ಸರ್ಕಾರದಿಂದ ಹಣ ಭರಿಸಬೇಕಂತೇಳಿ. 5,000 ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಯೂನಿವರ್ಸಿಟಿನ, ಯಾಕಂದರೆ ಇದು ಮಹಾರಾಣಿ ಯೂನಿವರ್ಸಿಟಿ ಅಂದರೆ ತುಂಬ ಹಳೆಯ ಕಾಲದ್ದು ಬಿಲ್ಡಿಂಗು, ಇದು ಸಹ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಸರ್ಕಾರ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕೆಂಬುದು ಒಂದು ಕಡೆ ಇಲ್ಲಿನ ಕುಲಪತಿಗಳು ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಒಂದು ವರ್ಷಕ್ಕೆ 10 ಕೋಟಿ ಕೊಟ್ಟರೆ ಮ್ಯಾನೇಜ್ ಸಹ ಮಾಡ್ಬೋದು ಅಂತ ಒಂದು ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಕುಲಪತಿಯವರು ಸ್ಪಷ್ಟನೆ ಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಮುಂದೇನು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಜ್ಞಾನದ ಹಸಿವನ್ನ ನೀಗಿಸಬೇಕಾಗಿರುವಂತ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇಂದು ಆರ್ಥಿಕ ಮುಗ್ಗಟ್ಟಿನಿಂದ ನಲುಗಿ ಹೋಗ್ತಾ ಇವೆ.
ರಾಜ್ಯದಲ್ಲಿ ಶತಶತಮಾನದ ಇತಿಹಾಸವಿರುವಂಥ ವಿಶ್ವವಿದ್ಯಾಲಯಗಳನ್ನ ನಡೆಸಲು ಸರ್ಕಾರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರದಿಂದ ಸರಿಯಾದ ಅನುದಾನ ಸಿಗದೆ ವಿವಿಗಳು ಸೊರಗ್ತಾ ಇವೆ. ಹಾಗಾದ್ರೆ ಈ ರಾಜ್ಯದ ಈ ಕ್ರಮದ ಬಗ್ಗೆ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಮೆಸೇಜ್ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಇವತ್ತಿನ ನಮ್ಮ ಕ್ಯಾಂಪೇನ್ ಸ್ಟೋರಿ, ಜ್ಞಾನದ ಹಸಿವು ನೀಗಿಸಬೇಕಾಗಿರುವಂಥ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇಂದು ಆರ್ಥಿಕ ಮುಗ್ಗಟ್ಟಿನಿಂದ ಸೊರಗಿ ಹೋಗ್ತಾ ಇವೆ. ರಾಜ್ಯದ ವಿವಿಗಳಿಗೆ ಅನುದಾನದ ಕೊರತೆ, ಶಿಕ್ಷಕರದ್ದೇ ಕೊರತೆ, ಸರ್ಕಾರಗಳು ಭರವಸೆ ನೀಡ್ತಾ ಇವೆಯೇ ಹೊರತು ಬಿಡುಗಾಸು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಈ ರಾಜ್ಯದ ಪ್ರಮುಖ ವಿವಿಗಳಲ್ಲಿನ ವಾಸ್ತವ ಸ್ಥಿತಿ ಏನಿದೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ರೈಟ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ರಾಜ್ಯದ ವಿವಿಗಳಿಗೆ ಅನುದಾನದ ಕೊರತೆ. ನಿಜಕ್ಕೂ ಕೂಡ ಕೊರತೆ ಇರೋದಾದ್ರೆ, ಈಗ ತಾನೇ ಮೊನ್ನೆ ಈ ಭಾರತ್ ಜೋಡೋ ಸಂಘಗಳಿಗೆ 1010 ಕೋಟಿ ಅನುದಾನವನ್ನ ನಿರ್ಧಾರ ಮಾಡಿದ್ರು. ವರ್ಷಕ್ಕೆ 10 ಲಕ್ಷ ಕೊಡ್ತಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಅನುದಾನದ ಕೊರತೆ ಇದೆಯಾ ಅಂತ ಅನ್ಕೊಂಡ್ರೆ ಕೊರತೆ ಇಲ್ಲ. ಬೇರೆ ಯಾವ್ದು ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನೋದು ಬಹಳ ಕ್ಲಿಯರ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಬೇರೆ ಬೇರೆ ಓಲೈಕೆ ಮಾಡುವಂತ ಸಂದರ್ಭದಲ್ಲಿ 600 ಕೋಟಿ 700 ಕೋಟಿ ಮೀಸಲಿಟ್ಟಿದ್ದು ಕೂಡ ಅನೇಕ ಬಾರಿ ಇದೆ. ಆದ್ರೆ ವಿವಿಗಳು ಶಿಕ್ಷಣ ವಿದ್ಯಾವಂತರಾಗೋದು ಬೇಡವಾ? ಯುವ ನಿಧಿಯನ್ನ ನಂಬ್ಕೊಂಡು ಎಷ್ಟು ದಿನ ಇರ್ಬೋದು? 6 ತಿಂಗಳು ಕೊಡ್ತೀರಾ? 1 ವರ್ಷ ಕೊಡ್ತೀರಾ? ಆನಂತರ ಏನು ವಿದ್ಯಾರ್ಥಿಗಳ ಭವಿಷ್ಯ? ಕೆಲ್ಸಕ್ಕೆ ಹೋಗೋದು ಬೇಡವಾ? ಅಥವಾ ವಿವಿಗಳೇ ಸೊರಗ್ತಾ ಇದ್ರೆ ಶಿಕ್ಷಣದ ಈ ಮೂಲಭೂತ ಅಂದ್ರೆ ಬೇರೆ ಅಲಗಾಡ್ತಾ ಇದ್ರೆ ಬಗ್ಗೆ ಯಾಕೆ ರಾಜಕಾರಣಿಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಈ ಹಿಂದೆ ಧ್ವನಿ ಎತ್ತುತ್ತಿಲ್ಲ? ಹೌದು, ಒಂದು ವರ್ಷದ ಹಿಂದೆ ನಿಕೇಶ್ ಒಂದಷ್ಟು ಈ ವಿಪಕ್ಷಗಳು ಇದ್ರ ಬಗ್ಗೆ ಧ್ವನಿ ಎತ್ತದ್ವು. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಹೊಸದಾಗಿ ಆರಂಭ ಆದಂತ ಈ 7 ವಿವಿಗಳಿದೆಯಲ್ಲ, ಇದರಿಂದ ನಮ್ಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಅಂತ ಹೇಳಿದಂತ ರಾಜ್ಯ ಸರ್ಕಾರ ಆ ವಿವಿಗಳನ್ನ ಮುಚ್ಚಬೇಕು ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ವು. ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ಆದ್ವು. ಆದ್ರೆ ಅದು ಎಲ್ಲಿಗೆ ಹೋಗಿ ಮುಟ್ತೋ ಗೊತ್ತಿಲ್ಲ. ರಾಜ್ಯದ ಉನ್ನತ ಶಿಕ್ಷಣ ರಂಗಕ್ಕೆ ಈಗ ಆರ್ಥಿಕ ಮುಗ್ಗಟ್ಟು ಜೊತೆಗೆ ಸಿಬ್ಬಂದಿಯ ಕೊರತೆ ಕೂಡ ಕಾಡ್ತಾ ಇದೆ. ಈ ವಿಶ್ವವಿದ್ಯಾಲಯಗಳು ಇವತ್ತು ಸರ್ಕಾರದಿಂದ ಸೂಕ್ತ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲಿ ತೊಂದರೆ ಆಗ್ತಾ ಇದೆ? ಬೋಧಕೇತರ ಸಿಬ್ಬಂದಿ ಇಲ್ಲದೆ ಸೊರಗ್ತಾ ಇದ್ದಾರೆ. ಹೆಮ್ಮೆಯ ಶಿಕ್ಷಣ ಸಂಸ್ಥೆಗಳ ದುಸ್ಥಿತಿ ಇದೆಯಲ್ಲ, ನಿಜಕ್ಕೂ ಕೂಡ ಆತಂಕಕಾರಿ. ರಾಜ್ಯದ ಉನ್ನತ ಶಿಕ್ಷಣದ ಹಣೆ ಬರಹ ಇದೆಯಲ್ಲ, ಅದು ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಉನ್ನತ ಶಿಕ್ಷಣ ಸಚಿವರು ಇನ್ನೂ ಕೂಡ ಇಲ್ಲ. ಯಾರನ್ನು ಕೇಳೋದು? ಸಿಎಂ ಹೋಗಿ ಕೇಳೋದಕ್ಕಾಗತ್ತಾ? ಈ ರೀತಿಯಾದಂಥ ಬಿಕ್ಕಟ್ಟು ಹಾಗಾದ್ರೆ ಸೃಷ್ಟಿ ಆಗಿರೋದು ಯಾಕೆ? ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲವೂ ಕೂಡ ಬಟಾ ಬಯಲಾಗಿದೆ. ಆ ರಿಯಾಲಿಟಿ ಚೆಕ್ನ ರಿಯಾಲಿಟಿ ನಿಮ್ಮ ಮುಂದೆ. ಮುಖ್ಯವಾಗಿ ಉಪನ್ಯಾಸಕರ ಕೊರತೆ ಇದೆ ಸರ್. 12 ತಿಂಗಳಾಯ್ತು ಸರ್, ನಂದು ಪಗಾರ ಆಗಿಲ್ಲ. ಏನು ತಿಂದು ಜೀವನ ಮಾಡಬೇಕು? ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದ್ರು. ರಾಜ್ಯದ ಬಹುತೇಕ ವಿವಿಗಳಿಗೆ ಆರ್ಥಿಕ ಗ್ರಹಣ, ಬೋಧಕರ ಕೊರತೆ, ವಿದ್ಯಾರ್ಥಿಗಳ ಪರದಾಟ. ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ನಲುಗಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಶತಮಾನದ ಇತಿಹಾಸ ಇರುವ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ದೇಶದ ಏಕೈಕ ಭಾಷಾ ವಿಶ್ವವಿದ್ಯಾಲಯ ಖ್ಯಾತಿಯ ಹಂಪಿ ಸೇರಿದಂತೆ ರಾಜ್ಯದ ಬಹುತೇಕ ವಿವಿಗಳಿಗೆ ಅನುದಾನದ ಕೊರತೆ ಎದುರಾಗಿದೆ. ದೇಶದ ಏಕೈಕ ಭಾಷೆ ವಿವಿಗೆ ಅನುದಾನದ ಕೊರತೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅನುದಾನ ಕೊರತೆಯಿಂದ ಸೊರಗಿದೆ. ವಿವಿ ನಿರ್ವಹಣೆಗೆ ವಾರ್ಷಿಕವಾಗಿ 8 ಕೋಟಿ ರೂಪಾಯಿಯಿಂದ 10 ಕೋಟಿ ರೂಪಾಯಿ ಬೇಕು. ಆದರೆ ಸರ್ಕಾರ ಕೇವಲ 1.98 ಕೋಟಿ ರೂಪಾಯಿ ನೀಡ್ತಾ ಇದೆ. ಇದರಿಂದ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರ ಸಂಬಳದ ಜೊತೆಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಪರದಾಡುವಂತಾಗಿದೆ. ಈಗ 12 ಲಕ್ಷ ರೂಪಾಯಿ ತೆರಿಗೆಯನ್ನು ಕಳೆದ ವರ್ಷದಿಂದ ಮತ್ತೆ ನಾವು ಕಟ್ಟಬೇಕಾಗಿದೆ. ಇಲ್ಲ, ಇನ್ನೂ ನೋಟಿಸ್ ಏನು ಬಂದಿಲ್ಲ. ಅನುದಾನ ಬಂದ ನಂತರ ಏನಾದರೂ ಹೊಂದಾಣಿಕೆ ಮಾಡಿ ಕಟ್ತೀವಿ ಅಂತ ಹೇಳಿದ್ದೀವಿ. ಹೀಗಾಗಿ ತೆರಳಿದ್ದಾರೆ. ಆಮೇಲೆ ಕಳೆದ ವಾರ ವಿದ್ಯುತ್ ಇಲಾಖೆಯವರು ಬಂದು ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದ್ರು. ಮೈಸೂರು ವಿವಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ 109 ವರ್ಷಗಳ ಇತಿಹಾಸ ಇರುವ ಮೈಸೂರು ವಿವಿಗೆ ವರ್ಷಕ್ಕೆ ಬೇಕಿರೋದು 15 ಕೋಟಿ. ಆದರೆ ಸರ್ಕಾರ ನೀಡ್ತಾ ಇರೋದು ಕೇವಲ 1 ಕೋಟಿ ರೂಪಾಯಿ. 435 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳು ಖಾಲಿ ಇದೆ. ವಿವಿಯ ಹಾಸ್ಟೆಲ್ಗಳಲ್ಲಿ ಕನಿಷ್ಠ ಮೂಲ ಸೌಲಭ್ಯಗಳ ಕೊರತೆ ಹೆಚ್ಚಾಗಿದೆ.
ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರ ಕೊರತೆ. ರಾಜ್ಯದ ಎರಡನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಅನುದಾನದ ಕೊರತೆಯಿಂದ ಸೊರಗುತ್ತಿದೆ. 5-6 ವರ್ಷಗಳಿಂದ ಅನುದಾನವೇ ಬಂದಿಲ್ಲ. ಈ ವರ್ಷ 131 ಕೋಟಿ ಬೇಡಿಕೆಗೆ ಕೊಟ್ಟಿದ್ದು 61.5 ಕೋಟಿ ಮಾತ್ರ. ಬಾಕಿ 46 ಕೋಟಿಯನ್ನ ವಿವಿಎ ಭರಿಸಬೇಕಾಗಿದೆ. ಮಂಜೂರಾದ 680 ಪ್ರಾಧ್ಯಾಪಕ ಹುದ್ದೆಗಳಲ್ಲಿ ಕೇವಲ 188 ಜನ ಇದ್ದಾರೆ. ಅಂದ್ರೆ 70% ಹುದ್ದೆಗಳು ಖಾಲಿ ಇದೆ. ನಮಗೀಗ ಡೆವಲಪ್ಮೆಂಟ್ ಗ್ರಾಂಟ್ ಅಂತ ಕೆಲವು ವರ್ಷಗಳಿಂದ ಏನು ಸರ್ಕಾರದಿಂದ ಬರ್ತಾ ಇಲ್ಲ, ಬಟ್ ಪೆನ್ಷನ್ ಗ್ರಾಂಟ್ ಅನ್ನು ಸ್ವಲ್ಪ ಕೊಡ್ತಾ ಇದ್ದಾರೆ. ಅದೇ ಮತ್ತು ಇದು ನಮ್ಮ ಲಾಸ್ಟ್ ಇಯರ್ ಕೂಡ ಅದು ಕೊರತೆ ಇತ್ತು. ನಾವು 126 ಕೋಟಿ ನಾವು ಪೆನ್ಷನ್ ಗ್ರಾಂಟ್ ಕೇಳಿದ್ವಿ, 80 ಕೋಟಿ ಅವ್ರು ಕೊಟ್ಟರು, 46 ಕೋಟಿ ನಾವು ಯೂನಿವರ್ಸಿಟಿಯಿಂದ ಹಾಕಬೇಕಾಯಿತು. ಮತ್ತು ಈ ವರ್ಷ 131 ಕೋಟಿ ನಾವು ಕೇಳಿದ್ವಿ, 67.5 ಕೋಟಿ ನಮಗೆ ಸರ್ಕಾರ ಪೆನ್ಷನಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. ಉಳಿದದ್ದು ಸ್ವಲ್ಪ ಮೇಕಪ್ ಮಾಡಬೇಕು, ಸ್ವಲ್ಪ ಕಷ್ಟ ಆಗ್ತದೆ. ನಾವು ಸರ್ಕಾರಕ್ಕೆ ಮತ್ತೆ ವಿನಂತಿ ಮಾಡಬೇಕಂತ ಇದ್ದೇವೆ. ಎಂಜಿಆರ್, ಡಿಪಿಆರ್, ವಿವಿ ವಿದ್ಯಾರ್ಥಿಗಳು ಅತಂತ್ರ. ಗದಗ್ನಲ್ಲಿರುವ ದೇಶದ ಏಕೈಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಬೀದಿಗೆ ಬೀಳುವ ಸ್ಥಿತಿ ಇದೆ. ಗ್ರಾಮೀಣ ಭಾಗದ ಜನರ ಬಗ್ಗೆ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅದೇ ಇಲಾಖೆಯಲ್ಲಿ ಉದ್ಯೋಗ ಮೀಸಲಾತಿ ಸಿಗ್ತಾ ಇಲ್ಲ. ವಿವಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆಯೂ ಇಲ್ಲ. 175 ಸಿಬ್ಬಂದಿ ಪೈಕಿ ಬಹುತೇಕರು ಹೊರಗುತ್ತಿಗೆ ಆಧಾರದಲ್ಲಿದ್ದಾರೆ. ಗುಲ್ಬರ್ಗಾ ವಿವಿಯಲ್ಲಿ 85% ಸಿಬ್ಬಂದಿ ಕೊರತೆ. ಇತ್ತ ಕಲ್ಯಾಣ ಕರ್ನಾಟಕದ ದೀಪ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಬರೋಬ್ಬರಿ 85% ಹುದ್ದೆಗಳು ಖಾಲಿ ಇದೆ. 206 ಬೋಧಕ ಹುದ್ದೆಗಳ ಪೈಕಿ 172 ಹುದ್ದೆಗಳು ಖಾಲಿ ಬಿದ್ದಿವೆ. ಆಂತರಿಕ ಆದಾಯ 71 ಕೋಟಿಯಿಂದ 25 ಕೋಟಿಗೆ ಕುಸಿದಿದೆ. ಬೋಧಕ ಸಿಬ್ಬಂದಿ ಇಲ್ಲದೆ ವಿದ್ಯಾರ್ಥಿಗಳ ದಾಖಲಾತಿಯೂ ಕಡಿಮೆ ಆಗ್ತಾ ಇದೆ. ಸಂಕಷ್ಟದಲ್ಲಿ ಹಾಸನ, ಮಂಡ್ಯ ವಿವಿಗಳು. ಹೊಸದಾಗಿ ಆರಂಭ ಆದ ಹಾಸನ ವಿವಿಗೆ 3 ವರ್ಷ ಕಳೆದರೂ ಸರ್ಕಾರ ನೀಡಬೇಕಿದ್ದ ವಾರ್ಷಿಕ 2 ಕೋಟಿ ಅನುದಾನ ನೀಡಿಲ್ಲ. ಕನಿಷ್ಠ ಒಂದು ಸ್ವಾಗತ ಬೋರ್ಡ್ ಇಲ್ಲ. ಫೆನ್ಸಿಂಗ್ ಇಲ್ಲದೆ ಕಾಂಪೌಂಡ್ ಒಳಗೆ ಕಾಡು ಪ್ರಾಣಿಗಳ ಹಾವಳಿ ಇದೆ. ಇತ್ತ ಮಂಡ್ಯ ವಿವಿಗೆ ವರ್ಷಕ್ಕೆ 5.5 ಕೋಟಿ ಬೇಕು. ಆದರೆ ವಿವಿಯ ಒಟ್ಟು ಆದಾಯ ಕೇವಲ 1.5 ಕೋಟಿ ಮಾತ್ರ ಇದೆ. ಇದರ ನಡುವೆ ಸರ್ಕಾರ ಉಪನ್ಯಾಸಕರ ನೇಮಕ ಮತ್ತು ಸಂಬಳವನ್ನ ವಿವಿಯೇ ಭರಿಸಬೇಕು ಅಂತ ಆದೇಶಿಸಿದೆ. ರಾಣಿ ಚೆನ್ನಮ್ಮ ವಿವಿಯಲ್ಲಿ ಅರ್ಧದಷ್ಟು ಹುದ್ದೆಗಳು ಖಾಲಿ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 340ಕ್ಕೂ ಹೆಚ್ಚು ಕಾಲೇಜುಗಳಿದ್ದು 1.55 ಲಕ್ಷ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಆದರೆ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಅನುದಾನವೇ ಇಲ್ಲ. ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದು ಇದುವರೆಗೂ ಯಾವುದೇ ಭರವಸೆಯೂ ಸಿಕ್ಕಿಲ್ಲ. ಅನುದಾನ ಕೊರತೆಯ ಕತ್ತಲಿನಲ್ಲಿ ಕುವೆಂಪು ವಿವಿ. ಮಲೆನಾಡು ಭಾಗದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ನೀಡಿದ್ದ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯ ಅನುದಾನದ ಕೊರತೆಯಿಂದ ಪರದಾಡುವಂತಾಗಿದೆ. ಇತ್ತೀಚಿನ ಶೈಕ್ಷಣಿಕ ವರ್ಷಗಳಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ಗಣನೀಯ ಇಳಿಕೆಯಾಗಿದೆ. ಆದಾಯ ಕುಸಿತವಾಗಿದೆ. ರಾಜ್ಯದ ಏಕೈಕ ಮಹಿಳಾ ವಿವಿಗೆ ಬೇಕು ಅನುದಾನದ ಆಸರೆ. ವಿಜಯಪುರದಲ್ಲಿರುವ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಮಸ್ಯೆಗಳ ಮಹಾಪೂರ್ವೇ ಇದೆ. ಅಂಬೇಡ್ಕರ್ ಭವನ, ಮಹಿಳಾ ಮ್ಯೂಸಿಯಂ ಅನುದಾನ ಇಲ್ಲದೆ ನೆನೆಗುದಿಗೆ ಬಿದ್ದಿದೆ. 4,000 ವಿದ್ಯಾರ್ಥಿನಿಯರಿದ್ದರೂ ಹಾಸ್ಟೆಲ್ ಕೊರತೆ, ಸಿಬ್ಬಂದಿ ಇಲ್ಲದೆ ಇಡೀ ವಿವಿ ಸೊರಗ್ತಾ ಇದೆ. ವಿಶ್ರಾಂತಿ ವೇತನಕ್ಕೆ ಸಂಬಂಧಪಟ್ಟಂತೆ ನಾವು ಕೇವಲ 5 ಲಕ್ಷ ಅನುದಾನವನ್ನು ಮಾತ್ರ ನೀಡಲಾಗಿದೆ. ಸುಮಾರು ನಮ್ಮ ಬೇಡಿಕೆ 1.8 ಕ್ರೋರ್ದಷ್ಟು ಒಂದು ವರ್ಷಕ್ಕೆ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೆ ಇನ್ನಷ್ಟು ಅನುದಾನವನ್ನು ನೀಡುವಂತಹ ನಿರೀಕ್ಷೆ ನಮಗೆ ಇದೆ. ಸ್ವರ್ಗುತ್ತಿದೆ ರಾಜ್ಯದ ಜಾನಪದ ವಿಶ್ವವಿದ್ಯಾಲಯ. ಹಾವೇರಿಯ ಗೊಡ್ಗೋಡಿಯ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅನುದಾನ ಇಲ್ಲದೆ ಕೊರಗುತ್ತಿದೆ. ಸಂಬಳ ಇಲ್ಲದೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಯುವ ಜನತೆ ಕೂಡ ಕಲೆ, ಜನಪದ ಅಧ್ಯಯನದಲ್ಲಿ ನಿರಾಸಕ್ತಿ ತೋರಿಸಿದಂತಿದೆ. ಸ್ನಾತಕೋತ್ತರ ಪದವಿ ಪಡೆಯುವುದಕ್ಕೆ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ. ಕೆಲಸ ಮಾಡೋ ಸಿಬ್ಬಂದಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಪ್ರಮುಖವಾಗಿ. ಈಗ ಯಾಕಂದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದವರಿಗೆ ಸಂಬಳ ಇಲ್ಲ. ಹೀಗಾಗಿ ನೋಡಿ, ಎಲ್ಲೇ ಎಂಥ ಕೆಲಸ ಮಾಡಿದ್ರು, ಅದು ಎಂಥ ದೊಡ್ಡ ಹುದ್ದೆ ಇದ್ದರೂ ಕೂಡ ಅವರು ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ಮಾಡೋಕ್ಕೆ ಈ ವಿಶ್ವವಿದ್ಯಾಲಯ ಇಷ್ಟು ಕೀಳುಮಟ್ಟಕ್ಕೆ ಇಳಿಬಾರ್ದು ಅನ್ನೋ ಒಂದು ವಿಚಾರ. ಉಚಿತ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಹರಿಸುತ್ತಿರುವ ಸರ್ಕಾರ ನಾಳಿನ ಭವಿಷ್ಯ ಮತ್ತು ಸಂಶೋಧನೆಯ ಬೆನ್ನೆಲುಬಾಗಿರುವ ವಿಶ್ವವಿದ್ಯಾಲಯಗಳನ್ನು ಮಾತ್ರ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ರೈಟ್. ನಿಜಕ್ಕೂ ಕೂಡ ಸರ್ಕಾರ ಇದೆಯಾ ಅಥವಾ ಸರ್ಕಾರ ಕಣ್ಣಿದೆಯಾ, ಸರ್ಕಾರ ಕಾಣಿಸ್ತಾ ಇದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇದೆ. ಎಂಥ ನಿರ್ಲಕ್ಷ್ಯ. ಓದಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ. ಬೋಧಕೇತರ ಸಿಬ್ಬಂದಿಗಳಿದ್ದಾರೆ, ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಬ್ಯಾಂಕಿಗೋಸ್ಕರ ಯಾವ ಅನುದಾನ ಅಥವಾ ಯಾವ ಪ್ರೊಸೆಸ್ ಬೇಕಾದ್ರೆ ಇಮಿಡಿಯೇಟ್ ಆಗ್ಬಿಡುತ್ತೆ ವೋಟ್ ಬ್ಯಾಂಕಿಗೋಸ್ಕರ. ಆದ್ರೆ ಇಂಥದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ಹೌದು. ಈ ಉಪನ್ಯಾಸಕರಿಲ್ಲ ಅನ್ನೋ ಕಾರಣಕ್ಕೆ ಅತಿಥಿ ಉಪನ್ಯಾಸಕರನ್ನ ಕರ್ಸ್ಕೊಂಡಿದ್ದಾರೆ. ಅವ್ರಿಗೆ 10 ತಿಂಗಳಿಂದ ಸಂಬಳ ಆಗಿಲ್ಲ. 10 ತಿಂಗಳಿಂದ ಸಂಬಳ ಆಗಿಲ್ಲ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ಒಂದು ಎಕ್ಸಾಂಪಲ್, ಮೈಸೂರು ವಿವಿ ಅವ್ರಿಗೆ 15 ಕೋಟಿ ಬೇಕಂತೆ ವರ್ಷಕ್ಕೆ, ಕೊಡ್ತಾ ಇರೋದು 1 ಕೋಟಿ. ಹೇಗೆ ಅವರು ಮೇಂಟೈನ್ ಮಾಡಬೇಕು? ಈಗ ನಿಮ್ಗೆ 100 ರೂಪಾಯಿ ಬೇಕು, 10 ರೂಪಾಯಿ ಅಲ್ವಲ್ಲ, 8 ರೂಪಾಯಿ ಕೊಟ್ಟರೆ ಹೇಗೆ ಬದುಕನ್ನು ಸಾಧಿಸಬಹುದು? ಜಸ್ಟ್ ಇಮ್ಯಾಜಿನ್. ಕರೆಂಟ್ ಬಿಲ್ ಕಟ್ಟೋಕ್ ದುಡ್ಡಿಲ್ಲ, ಟ್ಯಾಕ್ಸ್ ಕಟ್ಟೋಕ್ ದುಡ್ಡಿಲ್ಲ, ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡೋಕ್ ದುಡ್ಡಿಲ್ಲ.
ಹಾಗಾದ್ರೆ ಅಲ್ಟಿಮೇಟ್ಲಿ ಹೊರೆ ಆಗ್ತಾ ಇರೋದು ಇದು ಮಕ್ಕಳಿಗೆ. ಅವ್ರ ಶುಲ್ಕ ಕೂಡ ಜಾಸ್ತಿ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಎಲ್ಲಿ ಹೋಗ್ತಾರೆ ಅಲ್ಲಿರುವಂಥ ಮಕ್ಕಳು ಅನ್ನೋ ಪ್ರಶ್ನೆ. ನೀವು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ನಿಮ್ಮ ಜಿಲ್ಲೆಗಳಲ್ಲಿರುವಂಥ ವಿವಿಗಳ ಪರಿಸ್ಥಿತಿ ಏನು, ಯಾವ ರೀತಿಯಾಗಿ ವಿವಿ ಇದೆ, ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ, ಈಗ ಸದ್ಯದ ಪರಿಸ್ಥಿತಿ ಏನು, ಸದ್ಯದ ಚಿತ್ರಣ ಏನು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅನೇಕ ವಿವಿಗಳಿಗೆ ಒಂದಷ್ಟು ಬಿಕ್ಕಟ್ಟುಗಳು ಎದುರಾಗಿದೆ. ಆ ಬಿಕ್ಕಟ್ಟುಗಳಿಗೆ ಕಾರಣ ಆಗಿರೋದು ಈ ಹಿಂದೆ ಅಂದರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 7 ಹೊಸ ವಿಶ್ವವಿದ್ಯಾಲಯಗಳನ್ನು ರಚನೆ ಮಾಡಿದ್ರು. ರಚನೆ ಮಾಡಿದ ನಂತರದಲ್ಲಿ ಅದಕ್ಕೆ ಅನುದಾನ ಇಂತಿಷ್ಟು ಅದು ಎಲ್ಲವನ್ನು ಕೂಡ ವಿಭಜನೆ ಮಾಡಲಾಯಿತು. ಹಳೆಯ ವಿವಿ ವಿಭಜನೆ ಆಯಿತು, ಜಿಲ್ಲೆಗೊಂದು ವಿವಿ ಅನ್ನುವಂಥ ನಿಟ್ಟಿನಲ್ಲಿ ನೀತಿಯನ್ನು ಕೂಡ ತಂದರು. ಆದರೆ ಸರ್ಕಾರ ಹೇಳ್ತಾ ಇರೋದು ಇದರಿಂದ ನಮ್ಗೆ ಹೊರೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ ಈಗಿನ ಸರ್ಕಾರ. ವಿವಿಗಳಿಗೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು, ಮೂಲ ಸೌಕರ್ಯಗಳು ಹೊರೆ ಆಗ್ತಾ ಇದೆ, ಒಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲವೂ ಕೂಡ ಹೊರೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಇದೆಲ್ಲದರಿಂದ ಸೊರಗ್ತಾ ಇರೋದು ಈ ಕಡೆ ಇರುವಂಥ ವಿವಿಗಳು. ಸಣ್ಣ ಸಣ್ಣ ವಿವಿ ಸ್ಥಾಪನೆಯಿಂದ ಸಂಪನ್ಮೂಲಗಳು ಹಂಚಿ ಹೋಗಿದೆ. ವಿವಿಗಳಿಗೆ ಪಿಂಚಣಿ ಜೊತೆಗೆ ವೇತನ ಕೊಡೋದಕ್ಕೂ ಕೂಡ ಭಾರಿ ಹೊರೆ ಆಗ್ತಾ ಇದೆ. ಆಂತರಿಕ ಆದಾಯದ ಬಹುಪಾಲು ಹಣ ಈ ಪಿಂಚಣಿಗೆ ವ್ಯಯ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಆದಾಯ ಬರ್ತಾ ಇಲ್ಲ, ಬಂದರೂ ಕೂಡ ಸಾಲ್ತಾ ಇಲ್ಲ ಅನ್ನುವಂಥ ವಿಚಾರ. ಜೊತೆಗೆ ಅತಿಥಿ ಉಪನ್ಯಾಸಕರ ಮೇಲೆ ಸಂಪೂರ್ಣ ಅವಲಂಬನೆ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಹೊರೆ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದರಿಂದನೇ ಸಾಕಷ್ಟು ಬಿಕ್ಕಟ್ಟು ಈ ರೀತಿ ಆಗಿರೋದು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. 7 ಕೋಟಿ ರೂಪಾಯಿಗಳಷ್ಟು ಅವರ ಅನುದಾನ ನಮಗೆ ಬೇಕಾಗುತ್ತೆ. ಮತ್ತು ಇವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ, ಕರೆಂಟು ಇಂಥದ್ದೆಲ್ಲ ಸೇರಿ ನಮಗೆ ಸುಮಾರು 16 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಬರ್ತದೆ. ಹಾಸ್ಟೆಲ್ ಒಂದರ ನಿರ್ವಹಣೆಗೆ ನಮಗೆ ಒಂದು 50-60 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಯಾವಾಗಲೂ ಕೂಡ ನಮಗೆ 2 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿಲ್ಲ. ಒಮ್ಮೆ ಹಿಂದೆ, ಬಹಳ ಹಿಂದೆ 1.5 ಕೋಟಿ ಕೊಟ್ಟಂತೆ. ಆಮೇಲೆ ಕಳೆದ 2 ವರ್ಷಗಳ ಹಿಂದೆ ಕೇವಲ 50 ಲಕ್ಷ ರೂಪಾಯಿ ಅನುದಾನವನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6 ವರ್ಷಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿರೋದು ಕೇವಲ 2 ಕೋಟಿ. ಇಲ್ಲ, ನಮಗೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮ್ಯಾಚ್ ಮಾಡ್ಕೊಂಡು ಈ ಬಗ್ಗೆ ಮಾತನಾಡೋಣ. ಅವರು ಕಾಲರ್ ಕೂಡ ರೆಡಿ ಇದ್ದಾರೆ, ಭರತ್ ಅಂತ ಮೈಸೂರಿಂದ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನಾವು ಏನಿಲ್ಲ, ಇದು ಒಂದು ಬ್ಯಾಂಕ್ನಾಗ ಉದ್ಯೋಗ ಇಲ್ಲ, ಜನಗಳಿಗೆ ಒಂದು ಹೆಣ್ಣನ್ನು ಕೊಡ್ತಾ ಇಲ್ಲ ಗಂಡು ಮಕ್ಕಳಿಗೆ. ಅದಕ್ಕೆ ಈ ತರ ಒಂದು ಬ್ಯಾಂಕ್ನಾಗ ಉದ್ಯೋಗ ಈ ಸರ್ಕಾರ. ಓಕೆ, ಕರೆ ಕಟ್ ಆಗಿದೆ. ಧನ್ಯವಾದಗಳು ಭರತ್ ಅವರೇ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಪ್ರವೀಣ್ ಅಂತ. ಪ್ರವೀಣ್, ನಮಸ್ಕಾರ ಪ್ರವೀಣ್ ಅವರೇ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲ ತಾಲೂಕು ಬಿಂಡಿಗನೂಲೆ ಹೋಬಳಿ ತಿರುಪನಹಳ್ಳಿ ಗ್ರಾಮ. ಓಕೆ. ನಾನು ಓದಿರೋದು 9ನೇ ಕ್ಲಾಸ್. ಬಟ್ ಆದ್ರೆ ನಾನು ಏನು ವಿಷಯಕ್ಕೆ ನಾನು ನೋಡ್ತಾ ಇದ್ರೆ ಭಾರಿ ಬೇಜಾರಾಗ್ತಾ ಐತೆ. ವಿವಿಗಳಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ, ಮೇಂಟೆನೆನ್ಸ್ ದುಡ್ಡಿಲ್ಲ, ಇವೆಲ್ಲ ಕೇಳೋದು ತುಂಬಾ ನೋವಾಗುತ್ತೆ. ನಾನು ಈ ಸರ್ಕಾರ ಇದು ಅದು ಅಂತ ಹೇಳಲ್ಲ, ಯಾವುದೇ ಸರ್ಕಾರ ಬರಲಿ ಏನೇ ಮಾಡಲಿ, ಈ ಸರ್ಕಾರಗಳು ಮಾಡ್ಬೇಕಾದ್ರೆ ಮೇನ್ ಕೆಲಸ ಏನು ಅಂದ್ರೆ ಅವನ್ನ ಡೆವಲಪ್ ಮಾಡಬೇಕು. ಈ ಯಾರಿಗೂ ಅರ್ಜಿಗೋಗಿ ದುಡ್ಡು ಕೊಡೋದು, ಇಲ್ಲ ಯಾವ್ದೋ ದುಡ್ಡು ಕೊಡೋದು ಬಿಟ್ಟುಬಿಟ್ಟು ಇದಕ್ಕಾಗ ಅನುಕೂಲ ಮಾಡ್ಕೊಡ್ಬೇಕು. ಅದು ಬಿಟ್ಟು ಯಾವ್ದೋ ಸುಮ್ಮನೆ ಅಲ್ಲೆಲ್ಲ ಕೊಡೋದು ಇವೆಲ್ಲ ವೇಸ್ಟ್. ಇಂಥ ಮಕ್ಳುಗಳಿಗೆ ಅನುಕೂಲ ಆಗ್ಬೇಕು. ಈಗ ಎಲ್ಲಾ ಮಕ್ಳುಗಳು ಸಹಿತ ಎಷ್ಟು ನಾವು ಬಡವ್ರೆ, ನಾವೇನು ಇರಲ್ಲ. ಈಗ ತುಂಬಾ ಜನ ಬಡವರಿದ್ದಾರೆ. ಯಾರು ಈಗ ರಾಜಕಾರಣಿ ಸ್ಕೂಲ್ ಸೇರ್ಸಕ್ ಆಗಲ್ಲ, ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು. ಹೌದು, ವಿವಿಗೆ ಹೋಗ್ಬೇಕು ನಾವು. ಅಂತದ್ರಲ್ಲಿ ಇವ್ರುಗಳು ಅದನ್ನ ಡೆವಲಪ್ ಮಾಡಕ್ ಇಷ್ಟಪಡಲ್ಲ. ಯಾಕೆಂದ್ರೆ ಇವ್ರಿಗೆ ಗೊತ್ತು, ಡೆವಲಪ್ ಮಾಡಿದ್ರೆ ನಮ್ ಕಾಲೇಜ್ ಯಾರು ಬರಲ್ಲ, ನಮ್ ಸ್ಕೂಲ್ ಯಾರು ಬರಲ್ಲ. ಇವತ್ತು ನಾವು ರೈತರು ಏನ್ ದುಡಿತಾರೋ ಬರೀ ಸ್ಕೂಲ್ ಫೀಸ್ ಕಟ್ಬೇಕು. ಬರೀ ನಮ್ಮ ಅಕ್ಕಪಕ್ಕ ಊರು ಹೋಬಳಿಯಲ್ಲಿ ಒಂದು 15-20 ಸ್ಕೂಲ್ ಇದೆ. 15-20 ಸ್ಕೂಲ್ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ 50,000 to 60,000 ಕಟ್ಬೇಕು. ಅಂತದ್ರಲ್ಲಿ ವಿವಿಗಳು ಎಷ್ಟು ಲಕ್ಷ ಕಟ್ಬೇಕು ಅಲ್ವಾ? ಈ ಗೌರ್ಮೆಂಟ್ ಕಾಲೇಜ್ ಅದೇ MLA ಮಕ್ಕಳು ಓದಲ್ಲ, MP ಮಕ್ಕಳು ಓದಲ್ಲ. ಏನಾಗಬೇಕು? ಅಲ್ಲಿ ಮೂಲ ಸೌಕರ್ಯ ಕೊಟ್ಟೆ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಬಾಗಲಕೋಟೆಯಿಂದ ಶ್ರೀಶೈಲ ಅವರು ಕರೆ ಮಾಡಿದ್ದಾರೆ. ಶ್ರೀಶೈಲ ಅವರೇ ನಮಸ್ತೆ. ಏನು ಹೇಳ್ತೀರಿ? ಬೆಳಕು ತೋರಿಸಬೇಕಾದಂತಹ ವಿವಿಗಳೇ ಬೆಳಕಿಲ್ಲದೆ ಪರದಾಡ್ತಾ ಇದೆ.
ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಆ ಕರ್ನಾಟಕನ ಥ್ಯಾಂಕ್ಸ್ ಹೇಳಬೇಕು. ಈ ವಿಷಯ ಸಂಬಂಧ ಎತ್ತಿರಲಿದೆ. ಏನು ಮೇಡಮ್, ನಾವು 12 ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ ಮೇಡಮ್. ಇನ್ನೂ ನಮ್ಗೆ ಪರ್ಮನೆಂಟ್ ಅನ್ನೋದಿಲ್ಲ ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ನಾವು ಇವತ್ತು ನಾಳೆ ಅಂತ ನಮ್ಮ ಜೀವನ, ಯಾಕೆ ನಮಗೂ 2 ಮಕ್ಕಳ ಕಷ್ಟ, ಅವ್ರ ಶಾಲೆ ಖರ್ಚು ಆಗ್ಬೇಕು, ಮನೆ ಸದಸ್ಯರು ಹೋಗ್ಬೇಕು, ಕಷ್ಟ ಆಗತ್ತೆ ಮೇಡಮ್. ನಿಜ ನಿಜ. ಹಾ, ಸಮಸ್ಯೆ ಆಗ್ತಾ ಇರೋದು ಯಾಕೆ? ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ? ಅನುದಾನಗಳೇ ಸಿಗ್ತಾ ಇಲ್ವಲ್ಲ. ಆಲ್ ರೈಟ್, ಶ್ರೀಶೈಲ್ ಅವ್ರು ಮಾತಾಡ್ತಾ ಇದ್ರು. ಧನ್ಯವಾದ ಶ್ರೀಶೈಲ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ಅನೇಕರು ಮಾತಾಡ್ತಾ ಹೇಳ್ತಾ ಇದ್ರು. ಕಾಲರ್ ರೆಡಿ ಇದ್ದಾರೆ, ಶ್ರೀಧರ್ ಅಂತ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮಾತಾಡಿ. ಅದೇ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದೀವಿ. ಹೇಳಿ ಸರ್. ಸರ್, ಎಜುಕೇಶನ್ ಸಿಸ್ಟಮ್ ತುಂಬಾ ಬ್ಯಾಕ್ವರ್ಡ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲಾ ಕಡೆ ನೋಡ್ತಾ ಇದೀವಿ, ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾರು ಹೋಗ್ತಾ ಇಲ್ಲ. ಇವಾಗ ನೋಡ್ತಾ ಇದೀವಿ 75 ಕೋಟಿಯಿಂದ 25 ಕೋಟಿ ಅದನ್ನದ ಅಂತಾರೆ. ಸ್ಕೂಲ್ ಟೀಚರ್ಸ್ ಇರಲ್ಲ, ಫೆಸಿಲಿಟಿ ಇಲ್ಲ. ಎಲ್ಲ ಅಧಿಕಾರಿಗಳನ್ನ ಅದನ್ನೇ ಹೇಳೋದು, ಇನ್ಕ್ಲೂಡಿಂಗ್ ನಮ್ಮ CM ಇವಾಗ DK ಶಿವಕುಮಾರ್ ಅವ್ರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳೋದು, ಗೌರ್ಮೆಂಟ್ ಸ್ಕೂಲ್ನ ಉಳಿಸಿ, ವಿವಿನೂ ಉಳಿಸಿ ಅಂತ ಅಷ್ಟೇ ಕೇಳ್ಕೊಳೋದು ಸರ್, ಬೇರೆ ಏನಿಲ್ಲ. ನಿಮ್ಮ ಅಭಿಪ್ರಾಯನ ನೀವು ಹೇಳಿದ್ರ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಅಥವಾ ವಿವಿಗಳನ್ನ ಉಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಭದ್ರಾವತಿಯಿಂದ ರವಿಕುಮಾರ್ ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನಾನು ಅಪ್ಪಟ್ಟ ಕಾಂಗ್ರೆಸ್ ಸದಸ್ಯನಾಗಿ ಹೇಳ್ತಿದ್ದೀನಿ. ಏನು ಫಸ್ಟ್ ಇವತ್ತು 5 ಯೋಜನೆ ಕೊಟ್ಟಿದಾರ, ಅದು ಬಹುಶಃ ನೀವೇನು ಈ ಕಾರ್ಯಕ್ರಮ ತೋರಿಸ್ತಾ ಇದೆಯಲ್ಲ, ಅವೆಲ್ಲದೂ ಕೂಡ ಅಡ್ಡಿ ಬರ್ತದೆ ಅನ್ಕೊಂತೀನಿ. ಯಾವ್ದಾರ ಒಂದು ಯೋಜನೆ ಕಟ್ ಮಾಡಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಏನಿದೆ ಅವುಗಳಿಗೆಲ್ಲ ಪೇಮೆಂಟ್ ಆಗ್ಲಿ, ಮತ್ತೊಂದಾಗ್ಲಿ, ಅಭಿವೃದ್ಧಿ ಆಗ್ಲಿ, ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೂಡ ನಾನು ಆಪೆ ಮಾಡ್ತೀನಿ. ಹೌದು ಸರ್, ಮಕ್ಕಳು ಓದೋ ವಿಚಾರದಲ್ಲಿ ಶಿಕ್ಷಣ ಇದೆಯಲ್ಲ, ಅದ್ರಲ್ಲಿ ಯಾವುದೇ ಪಕ್ಷಗಳು ಬರಲ್ಲ ಸರ್. ಆದ ನಂತರದಲ್ಲಿ ಇದೆಲ್ಲವೂ ಕೂಡ ಮೂಲಭೂತ ಹಕ್ಕು ಅದು. ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಪಕ್ಷ ರಾಜಕೀಯ ಇಲ್ಲದೆ ನಾವು ಮಾತಾಡಬೇಕು. ಖಂಡಿತ ಮೇಡಮ್ ಅವರೇ, ನಾನು ನಮ್ಮ MLA ಸಾಹೇಬ್ರ ಕಡೆಯಿಂದಾನೆ ಒಂದು ಪತ್ರ ಕೂಡ ಹಾಕಿಸ್ತೀನಿ ಸರ್ಕಾರಕ್ಕೆ. ನಮ್ಮ ಕಡೆಯಿಂದ ಏನಾದ್ರು ಮಾಡೇ ಮಾಡ್ತೀವಿ. ಮತ್ತೆ ನಿಮ್ಮ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಬಹುಶಃ ಸರ್ಕಾರ ಕಂಡು ಬಿಡ್ತಾ ಇದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅಂಜನಪ್ಪ ಅವರೇ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ ಸರ್. ಸರ್, ಇದು ವಿವಿಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ? ಯಾಕೆಂತಂದ್ರೆ MLA MP ಗಳ ಜೊತೆ MLA MP ಗಳ ಹತ್ರ ಎಲ್ಲರ ಹತ್ರನು ಕಾಲೇಜ್ಗಳಿದೆ, ಅವ್ರ ಕಾಲೇಜ್ಗಳು ಇಂಪ್ರೂವ್ ಆಗ್ಲಿ ಅಂತ ಹೆಂಗ್ ಮಾಡ್ತಾ ಇದಾರೆ ಅಲ್ವಾ? ಇವಾಗ ಸಿಂಪಲ್ ಆಗಿ ಯೋಚನೆ ಮಾಡಿ, ಯಾರು ಇವ್ರನ್ನ ಗ್ಯಾರಂಟಿಗಳು ಕೇಳಿದ್ರು? ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿ ವಿವಿಗಳಿಗೆ ದುಡ್ಡು ಇಲ್ದರ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರ ಗ್ಯಾರಂಟಿಗೋಸ್ಕರ ಈ ವಿವಿಗಳಿಗೆಲ್ಲ ದುಡ್ಡು ಇಲ್ಲ, ಅನುದಾನ ಕೊಡಕ್ ಆಗ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಿ. ಸಂಘ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ದುಡ್ಡಿದೆ, ಇದಕ್ಕೆ ದುಡ್ಡಿಲ್ಲ. ಓಕೆ, ಥ್ಯಾಂಕ್ ಯು ಅಂಜನಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಗಂಗಾವತಿಯಿಂದ ಡಾಕ್ಟರ್ ಸತೀಶ್ ಅವರು ಕರೆ ಮಾಡಿದ್ದಾರೆ. ಸತೀಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅನುದಾನಗಳು ಸಿಕ್ಕಿದ್ರೆ ಎಲ್ಲಾ ವಿವಿಗಳು ಸರಿಯಾಗಿ ನಡೆಯುತ್ತೆ, ಎಲ್ಲಾ ಮಕ್ಕಳಿಗೂ ಕೂಡ ಸಮಾನವಾದಂತ ಅವಕಾಶಗಳು ಸಿಗುತ್ತೆ. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ನೀವೊಬ್ರು ಪ್ರೊಫೆಸರ್ ಆಗಿದ್ದೀರಿ ಅಂತ ಕೇಳ್ಪಟ್ಟೆ, ಏನ್ ಹೇಳ್ತೀರಿ? ಹೌದು ಮೇಡಮ್, ಈಗ ನಾನು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಬೈಫರ್ಕೇಶನ್ ಆಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಆಯ್ತು. ನಂತರದಲ್ಲಿ ಅದು ಬೈಫರ್ಕೇಶನ್ ಆಗಿ ಈಗ ಏನು 7 ವಿಶ್ವವಿದ್ಯಾಲಯಗಳು ಬಂದ್ವಲ್ಲ, ಅದರಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಅಂತಾನು ಕೂಡ ಬಂದಿದೆ. ಹೌದು ಹೌದು. ಈಗ ಈ 3 ವಿಶ್ವವಿದ್ಯಾಲಯಗಳನ್ನ ಗಮನಿಸಿದಾಗ ಈ 3 ವಿಶ್ವವಿದ್ಯಾಲಯದಲ್ಲಿ 80% ನಲ್ಲಿ ಏನು ಯಾವುದೇ ಉದ್ಯೋಗಗಳು ಇಲ್ಲ. ಇರ್ತಕ್ಕಂತಹ 20% ವಿದ್ಯಾರ್ಥಿಗಳು ಉದ್ಯೋಗಿಗಳು ಏನಿದ್ದಾರೆ ಅವರಿಗೂ ಕೂಡ ಸರಿಯಾಗಿ ಸಂಬಳಗಳು ಆಗ್ತಾ ಇಲ್ಲ. ನಿಜ. ಇದು ಒಂದು ಕೊರತೆ. ಆದ್ರೆ ಎರಡನೇ ಕೊರತೆ ಏನು ಅಂತಂದ್ರೆ, ಪ್ರತಿ ವರ್ಷದಿಂದ ವರ್ಷಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿಯ ಸಂಖ್ಯೆ ಏನಾಗ್ತದೆ, ತೀವ್ರತರನಾಗಿ ಕಡಿಮೆ ಆಗ್ತಾ ಇದೆ ಮೇಡಮ್. ಹೌದು ಹೌದು. ಯಾಕೆ ಆಗ್ತಾ ಇದೆ ಅಂತಂತಂದ್ರೆ, ಬಿಕಾಸ್ ಆಫ್ ಅಲ್ಲಿ ಟೀಚ್ ಮಾಡಕ್ಕೆ ಉಪನ್ಯಾಸಕರೇ ಇಲ್ಲ, ಅವ್ರಿಗೆ ಕೊಡ್ತಕ್ಕಂಥ ಸಂಬಳಗಳೇ ಇಲ್ಲ, ಅನುದಾನಗಳೇ ಇಲ್ಲ. ಈ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ತಯಾರಿರ್ತಾರೆ. ನಿಜ. ಹೌದು. ನಾವು ಕಳೆದ ಬಾರಿ ಗಂಗಾವತಿಯಲ್ಲಿ ಒಂದು ಯಾವುದು ಸರ್ಕಾರಿ ಕಾಲೇಜಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳ ದಾಖಲಾತಿಯನ್ನು ನೋಡಿದ್ದೆ. ಬಟ್ ಹೋದ ವರ್ಷದಿಂದ ಏನಾಗಿದೆ ಅಂತಂತಂದ್ರೆ, ಆ ವಿದ್ಯಾರ್ಥಿಗಳ ಸಂಖ್ಯೆ 500ರಿಂದ 600ಕ್ಕೆ ಇಳಿತಾ ಇದೆ. ಅಂದ್ರೆ ಇದರ ಅರ್ಥ ಎಲ್ಲಾ ಗೆಸ್ಟ್ ಫ್ಯಾಕಲ್ಟಿಗಳ ಮೇಲೆ ನಡೀತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಎಕ್ಸಾಕ್ಟ್ಲಿ.
ಹಾಗಾಗಿ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಅಲ್ಲಿ ಬಂದ್ರೆ ಕ್ಲಾಸಸ್ ನಡೆಯಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಅದು ಗೆಸ್ಟ್ ಫ್ಯಾಕಲ್ಟಿ ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಿದವನೇ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಉಪನ್ಯಾಸಕರು ಇಲ್ಲದೆ ಇರೋ ಕಾರಣಕ್ಕೆ ಅಥವಾ ಅನುದಾನಗಳು ಇಲ್ಲದೆ ಇರೋ ಕಾರಣಕ್ಕೆ ಸರಿಯಾಗಿ ತರಗತಿಗಳು ನಡೀತಾ ಇರದೇ ಇರೋ ಕಾರಣಕ್ಕೆ ಏನಾಗ್ತಾ ಇದೆ, ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ತಾ ಇಲ್ಲ. ಅವರು ಬೇರೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗ್ತಾ ಇರತಕ್ಕಂಥದನ್ನ ನಾವು ಇಲ್ಲಿ ಕಾಣಬಹುದು. ನಿಜ ನಿಜ ಸರ್. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ಇಡೀ ಕರ್ನಾಟಕದ ಶೈಕ್ಷಣಿಕ ವ್ಯವಸ್ಥೆನೇ ಏನಾಗ್ತಾ ಇದೆ ಅಂತಂದ್ರೆ ತಳಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು ಮೇಡಮ್. ಎಕ್ಸಾಕ್ಟ್ಲಿ. ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಬಿಡದಿ ಟೌನ್ಶಿಪ್ ಕದನ ಇದೆಯಲ್ಲ, ಇದು ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈಗಾಗಲೇ ಅನೇಕ ದಿನಗಳಿಂದ ಹೋರಾಟಗಳನ್ನ ಮಾಡ್ತಾ ಇರೋದನ್ನ ಗಮನಿಸಿದ್ವಿ. ಒಂದು ಕಡೆಯಲ್ಲಿ ಪರವಾದ ಹೋರಾಟಗಳು ಕೂಡ ಈಗ ಆರಂಭಗೊಂಡಿದೆ, ಮತ್ತೊಂದು ಕಡೆಯಲ್ಲಿ ವಿರೋಧದ ಹೋರಾಟ ಅಂತೂ ಕಳೆದ 400-500 ದಿನಗಳಿಂದಲೂ ಕೂಡ ನಡೀತಾ ಇದೆ. ಈಗ ಈ ಕದನ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಟೌನ್ಶಿಪ್ ವಿರೋಧಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಪ್ರೊಟೆಸ್ಟ್. ಟೌನ್ಶಿಪ್ ಕೈ ಬಿಡಬೇಕು ಅಂತ ಆಗ್ರಹಿಸಿ ಧರಣಿಯನ್ನ ನಡೆಸಲಿದ್ದಾರೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ಪ್ರತಿಭಟನೆಗೆ ಬಿಡದಿ ರೈತರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. 10 ಗಂಟೆಗೆ ಆರಂಭ ಆಗುತ್ತೆ ಈ ಪ್ರತಿಭಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಆ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ನಡೆಸಲಿದ್ದಾರೆ. ಎಲ್ಲರೂ ಕೂಡ ಸೇರಿ, ಅಂದರೆ ಬಿಜೆಪಿಯ ಎಲ್ಲ ಶಾಸಕರು, ಬಿಜೆಪಿಯೇ ಹೇಳಿದಂತೆ ಎಲ್ಲ ಶಾಸಕರು ಜೊತೆಯಲ್ಲಿ ಸಂಸದರು, ಮಾಜಿ ಸಂಸದರು ಸೇರಿದಂತೆ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ಅದಷ್ಟೇ ಅಲ್ಲ, ರೈತರು ಕೂಡ ಸಾಥ್ ನೀಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ನೋಡಿ, ಟೋಟಲ್ 9 ಹಳ್ಳಿ ಅಶ್ವಿನಿ. ಅದರಲ್ಲಿ ಆಲ್ರೆಡಿ ಫಸ್ಟ್ 3 ಆಯಿತು, ನೆಕ್ಸ್ಟ್ 4 ಡಿನೋಟಿಫೈ ಆಯಿತು, ಅದರ ನಂತರ ಈಗ 2 ಡಿನೋಟಿಫೈ ಆಗೋದು ಬಾಕಿ ಇದೆ. ಸೊ ಈಗ ಬಿಡದಿ ಟೌನ್ಶಿಪ್ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಹೊರಟಿದ್ದಾರೆ ರೈತರು. ರೈತರಿಗಾಗಿ 6 ಬಸ್ ವ್ಯವಸ್ಥೆಯನ್ನ ಮಾಡಿದೆ ಬಿಜೆಪಿ. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ಗೆ ಅನ್ನದಾತರು ಬಿಡದಿಯಿಂದ 1000ಕ್ಕೂ ಹೆಚ್ಚು ಜನ ಆಗಮಿಸೋ ಸಾಧ್ಯತೆ ಇದೆ. ಬೇರೆ ಬೇರೆ ಊರುಗಳಿಂದ ಬೆಂಗಳೂರನ್ನ ತಲುಪಲಿದ್ದಾರೆ ರೈತರು. ನೋಡಿ, ಕೇವಲ ಬಿಡದಿಯಿಂದ ಮಾತ್ರ ಅಲ್ಲ, ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ರೈತರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಸದ್ಯಕ್ಕೆ ಬಿಜೆಪಿ ನಾಯಕರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಬಿಡದಿಯಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಬನ್ನಿ ನೀವು ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡೋಣ, ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಸಿ ತಟ್ಟಬೇಕು ಈ ನಿಟ್ಟಿನಲ್ಲಿ ಅಂತ ಇವತ್ತು ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದ್ದಾರೆ. ಸಾಕಷ್ಟು ಜನ ರೈತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇವಲ ಬಿಡದಿ ಮಾತ್ರ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ ಅನ್ನು ಕೂಡ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಿಡದಿಯಿಂದ ಬರೋರಿಗೆ ಬಸ್ ವ್ಯವಸ್ಥೆ ಕೂಡ ಬಿಜೆಪಿ ಮಾಡ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಸದ್ಯ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, 3-4 ದಿವಸ ಟೈಮ್ ಕೊಡ್ತೀವಿ, ಇನ್ ಕೇಸ್ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ, ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನೇ ಸ್ವತಃ ಧರಣಿ ಕೂರ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲಿಗ ಕೇವಲ ಬಿಜೆಪಿ ಮಾತ್ರ ಇವಾಗ ಹೋರಾಟಕ್ಕೆ ಇಳಿದಿದೆ. ಆಕ್ಚುಲಿ ಮೈತ್ರಿ ಪಕ್ಷ ಇದೆ, NDA, JDS ಹಾಗೆ ಇದು ಎಲ್ಲ ಒಂದು ಕಡೆ ಅವರು ಕೂಡ ಹೋರಾಟವನ್ನು ಬಿಡದಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಏನು ಕತೆ. ಟೋಟಲ್ 9 ಹಳ್ಳಿ, ಫಸ್ಟ್ 3 ಹಳ್ಳಿ ಡಿನೋಟಿಫೈ ಮಾಡಿದ್ರು, ಅದಾದ ನಂತರ ಮತ್ತೆ 4 ಮಾಡಿದ್ರು, ಅದಾದ ನಂತರ ಇನ್ನು 2 ಬ್ಯಾಲೆನ್ಸ್ ಇದೆ. ಸೊ ಒಂದಿಷ್ಟು ಜನ ಪರ ವಿರೋಧ ಚರ್ಚೆಗೂ ಕಾರಣ ಆಗ್ತಾ ಇದೆ ಅಶ್ವಿನಿ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ಓಕೆ ಆಯಿತು, ರೆಡ್ ಝೋನ್ ಇದೆ, ಅದನ್ನ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ, ನಮ್ಮ ಜಾಗ ಕೊಟ್ಟು ಬಿಟ್ಟಿದ್ವಿ, ನಮಗೆ ಪರಿಹಾರ ಏನಿತ್ತು ಅದನ್ನ ನೀಟಾಗಿ ನಮಗೆ ಕೊಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಮೊನ್ನೆ ಇದೇ ವಿಚಾರಕ್ಕೆ ಸಂಭ್ರಮಾಚರಣೆ ಕೂಡ ಆಯಿತು. ಸಂಭ್ರಮಾಚರಣೆ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇರುವಂತಹ ಪ್ರಕಾರ 80ರಷ್ಟು ರೈತರು ಓಕೆ ಕೊಟ್ಟು ಬಿಟ್ಟಿದ್ದಾರೆ, ಇನ್ನೇನೋ 20ರಷ್ಟು ಅದನ್ನ ವಾಪಸ್ ಅವರು ಮನವೊಲಿಕೆ ಪ್ರಯತ್ನ ಆಗತ್ತೆ, ಕೊಡ್ತಾರೆ ಅಂತ ಅವರೊಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಅಲ್ರಿ ಬರ್ಲಿ ಅವ್ರ ಸ್ಪಾಟಿಗೆ, 80ರಷ್ಟು ಅಂತ ಹೇಳಿದ್ರಲ್ಲ, 80ರಷ್ಟು ವಿರೋಧ ಇದೆ ಅಂತ ಹೇಳ್ತಾ ಇದ್ರು.
ಆದರೆ ಮುಂದೇನಾಗುತ್ತೆ ಅನ್ನುವಂಥ ಚರ್ಚೆ. ಈಗ ಟೌನ್ಶಿಪ್ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಉದ್ಯೋಗ ಆಗುತ್ತೆ, ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ಒಂದಿಷ್ಟು ಜನ ಶಾಸಕರು ಹೇಳ್ತಾ ಇರುವಂಥದ್ದು. ಸೊ BJP ಹೇಳ್ತಾ ಇದ್ದಾರೆ, ರೈತರ ಭೂಮಿ ನೀವು ಯಾಕೆ ಕಸಿದುಕೊಳ್ತಾ ಇದ್ದೀರಾ? ರೈತರು ಹೇಳ್ತಾ ಇದ್ರು, ನಮ್ಮ ಭೂಮಿ ನಮಗೆ ಬಿಟ್ಕೊಡ್ರಿ, ಸೊ ನಾವೇ ಅಲ್ಲಿ ಇದ್ದಿದ್ವಿ ಅಲ್ವಾ, ಇರ್ತೀವಿ, ನಿಮಗೆ ಕೊಟ್ಟು ನಾವೆಲ್ಲಿ ಹೋಗೋದು, ನೆಕ್ಸ್ಟು ಪರಿಹಾರ ಏನು ಸಿಗುತ್ತೆ, ಅದು ಎಷ್ಟು ಟೈಮ್ ಅಂತ ಬರುತ್ತೆ, ಹಣ ಎಷ್ಟು ಟೈಮ್ ಅಂತ ಬರುತ್ತೆ, 1 ಎಕರೆ 2 ಕೋಟಿ ಕೊಟ್ರಪ್ಪ, ಟ್ಯಾಕ್ಸ್ ಎಷ್ಟು ಕಟ್ಟಾಗತ್ತೆ, ಇನ್ಕ್ಲೂಡ್ ಟ್ಯಾಕ್ಸ್ ಸೇರಿಸಿ ಕೊಡ್ತಾರಾ? ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡ್ಬೇಕು ಸದ್ಯ ಏನೇನು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವು ಕೂಡ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಸದ್ಯ ಈಗ ಆರ್ ಅಶೋಕ್ ಅವರು ಕೂಡ ರೈತರ ಜೊತೆ ಮಾತನಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಜೊತೆಗೆ ಅವರ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸಾಕಷ್ಟು ಜನ BJP ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ರೈತರು 400 ರಿಂದ 500 ದಿನಗಳ ನಿರಂತರವಾದಂಥ ಹೋರಾಟ, ಯಾರು ಕೂಡ ಅದಕ್ಕೆ ಧ್ವನಿ ಎತ್ತಿಲ್ಲ. ಅದಾದ ನಂತರ ರಾಜಕೀಯ ನಾಯಕರು ಕೂಡ ಧ್ವನಿ ಎತ್ಕೊಂಡು ಬಂದರು. ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಸಾಕಷ್ಟು ಜನರು ಕೂಡ ಮೊನ್ನೆ ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಏನೇನಾಯಿತು ಅಂತ ನಾವು ನೋಡಿದ್ವಿ. ಅಲ್ಲಿ ಸರ್ವೆ ಬಂದಂಥ ಅಧಿಕಾರಿಗಳ ಮೇಲೆ ಪೊರಕೆ ಸೇವೆ, ಅದ್ರ ಜೊತೆ ಕಲ್ಲೇಟು ಎಲ್ಲವೂ ಕೂಡ ಆಯಿತು. ಸಾಕಷ್ಟು ಜನ ರೈತರ ಮೇಲೂ ಕೂಡ FIR ಕೂಡ ದಾಖಲಾಯಿತು. ಇದು ಒಂದು ಕಡೆ ಆದರೆ ಮೊನ್ನೆ DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ನನ್ನ ಕನಸಿನ ಯೋಜನೆ ಖಂಡಿತವಾಗ್ಲೂ ಅಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದು ನನ್ನ ಕನಸಿನ ಯೋಜನೆ ಅಲ್ಲ, ಈಗಾಗಲೇ ಆರಂಭ ಆದಂಥ ಯೋಜನೆ. ಹಾಗಾಗಿ ಈಗ ಈ ಪ್ರತಿಭಟನೆ ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಈಗ BJP ಪ್ರತಿಭಟನೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದೆ. ಇವತ್ತಿಡೀ ದಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಪರವಾಗಿ ಧ್ವನಿಯನ್ನು ಎತ್ತಲಿದೆ BJP. ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಾ ಇರುವಂಥ ರೈತರಿದ್ದಾರಲ್ವಾ, ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇನ್ನೇನು 10 ಗಂಟೆಗೆ ಈ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ವರದಿಯೊಂದಿದೆ, ನೋಡ್ಕೊಂಡು ಬನ್ನಿ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಒತ್ತಾಯ. ಬಿಜೆಪಿ ನಾಯಕರ ನೇತೃತ್ವದಲ್ಲಿ ರೈತರ ಹೋರಾಟ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಕಳೆದ 1.5 ವರ್ಷಗಳಿಂದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಬಲವಂತವಾಗಿ ಜಮೀನು ಪಡೆಯೋದಿಲ್ಲ ಅಂತ ಹೇಳಿರುವ ಸಿಎಂ 3 ಹಳ್ಳಿಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವುದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಬಿಡದಿ ರೈತರ ಧ್ವನಿಯಾಗಿ ನಿಲ್ಲುವುದಕ್ಕೆ ರಾಜ್ಯ BJP ನಿರ್ಧಾರ ಮಾಡಿದ್ದು, ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬೃಹತ್ ಪ್ರತಿಭಟನೆ ಆಯೋಜಿಸಿದೆ. BJP ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, BJP ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ಇಲ್ಲಿ ಇವತ್ತು ರೈತ ತನ್ನ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ತನ್ನ ಪ್ರತಿಭಟನೆಯನ್ನು ತನ್ನ ಸ್ಥಳದಲ್ಲಿ ಮಾಡ್ತಿರ್ಬೇಕಾದ್ರೆ ಅಂಥ ವ್ಯಕ್ತಿಗಳ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿರುವಂಥದ್ದು ಸಂಪೂರ್ಣವಾಗೂ ಖಂಡನೀಯ. ಹಾಗಾಗಿ ಇದನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಒತ್ತಾಯ. ಹಾಗಾಗಿ ನಾಳೆ ಎಲ್ಲರೂ ಸೇರಿ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ದಿನವಿಡೀ ಮಾಡುವಂಥದ್ದಾಗ್ತಿದೆ. ಹಾಗೆ ಒಂದು ರೈತರನ್ನ ಸರಿಯಾಗಿ ಸಮಾಲೋಚನೆಗಳನ್ನು ಮಾಡಿ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡೋದ್ರಲ್ಲೂ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿದ್ದು ಕಾಣುವಂಥದ್ದು. ಇನ್ನು ನಿನ್ನೆ ಬಿಡದಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರೈತರ ಮನೆಗಳಿಗೆ ಭೇಟಿ ನೀಡಿ ಅವರ ಜೊತೆ ಸಮಾಲೋಚನೆ ನಡೆಸಿದರು. ಸರ್ವೆ ಮಾಡೋದಕ್ಕೆ ಹೋಗಿದ್ದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರ ಮೇಲೆ FIR ಹಾಕಿದ್ದು, ರೈತರ ಬಂಧನ ಮಾಡಿದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಯಾವಾಗ ಇದು ಒಂದು ಪ್ರೊಸೀಡಿಂಗ್ಸ್ ಆಯಿತು, ಆವಾಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸತ್ಯಶೋಧನಾ ಸಮಿತಿ ಅದರಲ್ಲಿ ಉಗ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರ್ಯಾರ್. ಈಗ ಪ್ರತಿಭಟನೆ ಆಗ್ತಾ ಇರುವಂತಹ ಸ್ಥಳದಲ್ಲೇ, ಜೊತೆಗೆ ಅಲ್ಲಿ ಏನೇನು ಆಗ್ತಾ ಇದೆ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಸದ್ಯ ಏನೇನು ಆಗ್ತಾ ಇದೆ ಅಂತ? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ.
MDH ಕಾಶ್ಮೀರಿ. ನಿಕೇಶ್ ಕೊಠಾರಿ, ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ವಿರುದ್ಧದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಬಿಜೆಪಿ ನೇರವಾಗಿ ಅಖಾಡಕ್ಕಿಳಿದಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇದೆ. ಪ್ರತಿಭಟನೆಗೆ ಸುಮಾರು 7ರಿಂದ 8 ಬಸ್ಗಳಲ್ಲಿ ಬೈಲಮಂಗಲ ಸೇರಿದಂತೆ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತಮ್ಮ ಜಮೀನನ್ನ ಕಳ್ಕೊತಾ ಇದ್ದಾರೆ ಆ ರೈತರು ಇವತ್ತು ಪ್ರತಿಭಟನೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಫ್ರೀಡಂ ಪಾರ್ಕ್ಗೆ. ನೋಡಿ, ಅದಕ್ಕಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಬಸ್ನ ಒಳಗಡೆ ನಾನಿದ್ದೀನಿ ಈಗ. ಈ ರೈತರೆಲ್ಲ, ರೈತ ಮಹಿಳೆಯರೆಲ್ಲ ಪ್ರತಿಭಟನೆಗೆ ಹೊರಟವರು, ಫ್ರೀಡಂ ಪಾರ್ಕ್ನ ಪ್ರತಿಭಟನೆಗೆ ಹೊರಟವರು. ಆ ಮೂಲಕ ನಮ್ಮ ಧ್ವನಿಯಾಗಿ ಯಾರೇ ನಮ್ಮ ಜೊತೆಗೆ ಬೆಂಬಲವಾಗಿ ಬಂದರೂ ಕೂಡ ನಾವು ಅವರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಅಮ್ಮ, ತಾವೀಗ ಎಲ್ಲಿಗೆ ಹೊರಟವರಮ್ಮ? ನಾವು ಬೆಂಗಳೂರಿಗೆ ಹೊರಟವರು. ತಾವು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ? ಇಲ್ಲ. ನಿಮ್ ಬೆಂಬಲಕ್ಕೆ ಬಂದಂತ ಯಾರ ಜೊತೆಗೂ ತಾವು ಅವ್ರಿಗೆ ಬೆಂಬಲ ಕೊಡ್ತೀರಿ? ಹೌದು. ತಮ್ಮ ಹೆಸರೇನಮ್ಮ? ಅನಿತಾ. ಎಷ್ಟು ಎಕರೆ ಜಮೀನ್ ತಮ್ದು ಟೌನ್ಶಿಪ್ಗೆ ಹೋಯ್ತು? ಜಮೀನೇ ಇಲ್ಲ ಸರ್, ಬರ್ತಾ ಇದೀವಿ. ನಿಮ್ದು ಎಷ್ಟು ಎಕರೆ ಇದೆಯಮ್ಮ? ನಮ್ದು 2 ಎಕರೆ. 2 ಎಕರೆ ಇದೆ. 2 ಎಕರೆ ಟೌನ್ಶಿಪ್ಗೆ ಹೋಗುತ್ತೆ. ಹೌದು. ನೀವು ಅದನ್ನ ಖಂಡಿಸ್ತಿದ್ದೀರಿ? ಹೌದು ಸರ್. ಈಗ ಮೊನ್ನೆ ಎಲ್ಲ ಕೇಸ್ ಎಲ್ಲ ಹಾಕಿದ್ರಲ್ಲಮ್ಮ, ಇದಾದ ನಂತರ ತಮ್ಗೇನಾದ್ರು ಆತಂಕ ಇದೆಯಾ? ಇಲ್ಲ. ಆತಂಕ ಏನಿಲ್ಲ. ಸರ್ವೆಗೆ ಏನಾದ್ರು ಬಂದಿದ್ರಾ? ಇಲ್ಲ, ಇಲ್ಲಿ ಬಂದಿಲ್ಲ, ಅಲ್ಲಿ ಬಂದಿದ್ರು. ಅವ್ರು 2 ಕೋಟಿ 1 ಎಕರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ನಿಮ್ಗೆ 4 ಎಕರೆ ಸಿಗುತ್ತೆ. ತಮ್ಗೆ ಈ ಹಣ ಬೇಡ? ಬೇಡ ನಮ್ಗೆ. ಏನ್ ಬೆಳಿತೀರಮ್ಮ? ನಾವು ಟೊಮೊಟೊ ಹಾಕಿದೀವಿ, ಬಾಳೆ ಇದೆ, ತೆಂಗಿ ಇದೆ, ಅಡಿಕೆ ಇದೆ. ನೀರಾವರಿ ಜಮೀನ್? ನೀರಾವರಿ ಜಮೀನು. ಈಗ ಯಾಕೆ ಇದು ಯಾರ ಹಿತಾಸಕ್ತಿ ಅಮ್ಮ? ಯಾಕೆ ಹಿಂಗ ಆಗ್ತಾ ಇದೆ? ರೈತರ ಜೀವನ ಜೊತೆ, ಬದುಕಿನ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ಮತ್ತೆ ಯಾರು ಅಂತ? ನಮ್ಗೆ ಭೂಮಿ ಬೇಕು ಸ್ವಾಮಿ. ನಾವು ಭೂಮಿಗೋಸ್ಕರ ನಾವು ಓಡಾಡ್ತಾ ಇದೀವಿ. ನಮಗ್ ಭೂಮಿ ಬೇಕು. ನಾವ್ ಎಷ್ಟೇ ದುಡ್ಡು ಕೊಟ್ಟು ನಾವು ಭೂಮಿ ಕೊಡಲ್ಲ, ನಮಗ್ ಭೂಮಿ ಬೇಕು. ಇನ್ನಷ್ಟು ರೈತರನ್ನ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀರಿ. ಹೇಳಿ ಸರ್, ತಾವೇನ್ ಹೇಳ್ತೀರಿ ಈ ಹೋರಾಟಕ್ಕೆ? ಇವತ್ತು ತಮ್ಮೆಲ್ಲ ಬೆಂಬಲ ಇದೆ. ಇವತ್ತು ಫ್ರೀಡಂ ಪಾರ್ಕಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು 5,000ದಿಂದ ಒಂದು 6,000 ಜನ ಸೇರೋ ನಿರೀಕ್ಷೆ. ಯಾವ್ಯಾವ ಊರಿಂದೆಲ್ಲ ಬಂದಿದ್ದೀರಿ ಸರ್? ಈ ಬೈರ್ಮಂಗಲ, ಬನಗಿರಿ, ಕಂಚಕಾರನಹಳ್ಳಿ, ಕೋಡಿಪಳ್ಯ, ಬೈರ್ಮಂಗಲ, ಕೋಡಹಳ್ಳಿ, ಹೊಸೂರು, ಹಳ್ಳಾಳ್ಸಂದ್ರ, ಎಲ್ಲ ಗ್ರಾಮದ ಇಲ್ಲಿ ಏನು ಈ ಕಂಚಕಾರನಹಳ್ಳಿ ಪಂಚಾಯಿತಿ ಮತ್ತು ಬೈರ್ಮಂಗಲ ಪಂಚಾಯಿತಿಗೆ ಎಷ್ಟು ಹಳ್ಳಿಗಳು ಸೇರವೆ ಅಷ್ಟು ಹಳ್ಳಿ ಜನನೂ ಕೂಡ ಬರ್ತಾ ಇದ್ದಾರೆ. ಯಾವ್ಯಾವ ಮೂಲೆಯಿಂದ ತಮ್ಮನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ? ಈಗ ಎಲ್ಲ ಈಗ ಯಾದಗಿರಿ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಬೆಂಬಲ ಬೇರೆ ಬೇರೆ ಕಡೆ ರೈತರೆಲ್ಲ ಕೊಡ್ತಾ ಇದ್ದಾರೆ. ತಮ್ಗೊಂದು ಧೈರ್ಯ ಬಂದಿದೆಯಾ? ನಮಗೆ ರೈತರದ್ದು ಬೆಂಬಲ ಚೆನ್ನಾಗಿದೆ. ಎಲ್ಲ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಥ್ರೂಔಟ್ ಕರ್ನಾಟಕದಲ್ಲಿ ಏನು ಎಲ್ಲ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆಯಾ ಅಣ್ಣ? ಇದು ಹೇಳ್ಬೇಕು ಅಂದ್ರೆ ರಾಜಕೀಯ ಸ್ವರೂಪ ಇರಲಿ, ನಮಗೆ ರೈತರ ಬೆಂಬಲ ಚೆನ್ನಾಗಿದೆ. ಡಿ.ಕೆ. ಶಿವಕುಮಾರ್ ಮಾಡ್ತಿರೋದು ಸರಿ ಇದೆ ತಪ್ಪಿದೆಯಾ? ಅವರು ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರದ್ದೇ ಜಮೀನ್ ಇದೆಯಂತಲ್ಲ, ಲ್ಯಾಂಡ್ ಮಾಫಿಯಾ ಅಂತಲ್ಲ ಸುದ್ದಿ, ವಿಚಾರ ವಿರೋಧ ಇದೆಯಲ್ಲ. ಅವ್ರು ಯಾಕೆ ಗೊತ್ತಾ ಇಲ್ಲೇ ಮಾಡಬೇಕು ಅಂತ ನಿರೀಕ್ಷೆ ಇರೋದು. ಇಲ್ಲಿ ಕರನಹಳ್ಳಿ, ಕೊಡಿಯಾಲ್ ಕರನಹಳ್ಳಿ ಇದೆಯಲ್ಲ, ಅಲ್ಲಿ ಒಂದು ಸೈಟ್ ಬಂದವರು 30-40 30-40 ಸೈಟ್ ಬಂದು ಎಷ್ಟು ಲಕ್ಷಕ್ಕೆ ಮಾರ್ತಾ ಇದ್ದಾರೆ ಗೊತ್ತಾ? 40 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಪರ ಕೆಲವ್ರು ನಾವು ಭೂಮಿ ಕೊಡ್ತೀವಿ ಅಂತೇಳಿ ಹೇಳ್ತಾರಲ್ಲ, ನಾವು ಅದು ಯಾಕಾಗಿ, ಏನಕ್ಕಾಗಿ, ಮತ್ತೆ ಅವ್ರ ವಿಚಾರ ಏನು ಅಂತ? ಅವ್ರು ಕೊಡೋರು 10% ಇಲ್ಲ. ನಾವು ಕೊಡದೇ ಇರೋರು, ವಿರೋಧ ಮಾಡ್ತಾ ಇರೋರು 90% ಇದ್ದೀವಿ. ಅವ್ರು ಹೇಳ್ತಾ ಇರೋದೇನೋ ನಾವೇ 80% 90% ಇದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಫೈನಲ್ ನೋಟಿಫಿಕೇಶನ್ ಆಗಿದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಅವ್ರು ಮಾಡಿರೋದು ನಮಗೆ ಭಾರಿ ಅನ್ಯಾಯ. ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಅವರು ತಕ್ಷಣವೇ ಇದನ್ನು ಡಿನೋಟಿಫಿಕೇಶನ್ ಮಾಡಬೇಕು, ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದರೆ ಉಗ್ರ ಹೋರಾಟ. ರೈತರು ವಿರೋಧ ಮಾಡಿಕೊಂಡು ಅಂತ ಗುಂಡೂರಾವ್ ಸರ್ಕಾರನೇ ಉಳಿಲಿಲ್ಲ. ರೈತ ವಿರೋಧಿ ಸರ್ಕಾರ ಗುಂಡೂರಾವ್. ಅವಾಗ 6 ಗುಂಡೂರಾವ್ ಒಳ್ಳೆ ಬೆಲೆ ಕೊಟ್ಟರೆ ತಮ್ಮ ಜಮೀನು ಕೊಡ್ತೀರಾ? ಅವ್ರು ಏನೇ ಬೆಲೆ ಕೊಟ್ರು, ಅವ್ರು ಎಷ್ಟೇ ಕೋಟಿ ಕೊಡ್ತೀನಿ ಅಂದ್ರೂ ನಾವು ಜಮೀನು ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಅಣ್ಣ ಇರ್ರಿ, ಅವ್ರು ಬರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ. ತಮ್ಮ ಹೆಸರೇನು? ನಮ್ಮ ಹೆಸರು ನಾಗರಾಜು ಅಂದ್ಬಿಟ್ಟು. ಎಲ್ಲಿಂದ, ಯಾವ ಊರು ತಮ್ದು? ಎಷ್ಟು ಎಕರೆ ಹೋಗುತ್ತೆ ಈ ಟೌನ್ಶಿಪ್ಗೆ? ನಮ್ದು ಒಂದು 3 ಎಕರೆ ಹೋಗಿದೆ ಸರ್. ಈಗ ಕೆಲವರು ಪರವಾಗಿದ್ದಾರಲ್ಲಣ್ಣ, ಅವ್ರಿಗೆ ಯಾಕೆ ತೊಂದರೆ ಆಗ್ತಿಲ್ವಾ? ನಿಮ್ಮ ಹಾಗೆ ಅವರು ರೈತರಲ್ವಾ? ನಾವು ಪರವಾಗಿರೋರು ಕೊಡಬೇಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಾವು ಇವತ್ತು ಅವ್ರನ್ನೇ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಪರವಾಗಿರೋ ಸರ್ವೆ ಮಾಡಕ್ಕೆ ಬಂದಾಗ ಜಿಲ್ಲಾಧಿಕಾರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ನಾವು ವಿರೋಧವಾಗಿರೋರಿಗೆ ಜಮೀನು ಸರ್ವೆ ಮಾಡಿ ಫೈನಲ್ ನೋಟಿಫಿಕೇಶನ್ ಹಾಕಿದ್ಯಾ ತಮ್ಮದು? ನಮ್ಮ ಭೂಮಿಗೆ ಇನ್ನೂ ಆಗಿಲ್ಲ. ನಮ್ದು ಇನ್ನೂ ಆಗಿಲ್ಲ. ಅವ್ರು ನಮಗೆ ಒಂದು DC ಕಡೆಯಿಂದ ಒಂದು ಲೆಟ್ರ್ ಕೊಡಬೇಕು. ಏನಂತ ಕೊಡಬೇಕು ಹೇಳಿ? ನಮಗೆ ನಿಮ್ಮ ಜಮೀನು ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ,
ಒಪ್ಕೊಂಡಿರೋರು ಮಾತ್ರ ನಾವು ಸರ್ವೆ ಮಾಡ್ಕೊತೀವಿ, ಬೇಡ ಅಂದ್ರೆ ನೀವು ಕೈ ಬಿಡ್ತೀವಿ ಅಂದ್ಬಿಟ್ಟು ಒಂದು ನಮ್ಮ ಹಿಂಬರಹ ಬರ್ಕೊಡ್ಬೇಕು, ಅವಾಗ ನಾವು ಹೋರಾಟ ನಿಲ್ಲಿಸ್ತೀವಿ. ಈಗ ನೀವು ಹಾಗಾದ್ರೆ ಅಭಿವೃದ್ಧಿ ವಿರುದ್ಧವಾಗಿದ್ದೀರಾ? ರೈತರೆಲ್ಲ ಇಲ್ಲಿ ಬೆಂಗಳೂರಿಗೆ ಪರ್ಯಾಯವಾಗಿ ಅಥವಾ ಬೆಂಗಳೂರಿನ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಆ ಅಭಿವೃದ್ಧಿಗೆ ನೀವು ವಿರೋಧವಾಗಿದ್ದೀರಾ ಹೇಗೆ? ಅಭಿವೃದ್ಧಿ ವಿರೋಧನೇ ಸ್ವಾಮಿ, ನಮಗೆ ಅಭಿವೃದ್ಧಿ ಏನೂ ಆಗಲ್ಲ. ನಾವೀಗೇನೆ ಎಲ್ಲ ಅಭಿವೃದ್ಧಿಗಳಾಗಿದ್ದೀವಿ, ಎಲ್ಲ ಇದ್ರಾಗೂ ಎಲ್ಲ ಪ್ರತಿಯೊಬ್ಬರು ರೈತರುಗಳೆಲ್ಲ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ಅವರು ಅಭಿವೃದ್ಧಿ ಮಾಡೋ ಕೆಲಸ ನಮಗೆ ಬೇಡ, ರೈತರುಗಳು ಮಾಡ್ಕೊಂಡವ್ರೆ. ನಮ್ಮ ಭೂಮಿ ಒಂದು ಬಿಟ್ಟರೆ ಅದೇ ಅಭಿವೃದ್ಧಿ ಸಾಕು ನಮಗೆ. ಅದೇ ಈಗ ಕುಮಾರಸ್ವಾಮಿ ಅವರು ಇದ್ರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ ಸರ್? ಸ್ವಾಮಿ, ನಮ್ಮ ಕುಮಾರಸ್ವಾಮಿ ಅಂದರೆ ನಮ್ಮ ಸ್ಥಳೀಯ ನಮ್ಮ ನಾಯಕರವರು, ಅವರು ನಮಗೆ ಸಪೋರ್ಟ್ ಇಲ್ಲ ಅಂತೆಲ್ಲ ಸಪೋರ್ಟ್ ಕೊಡ್ತಾವ್ರೆ. ಆದ್ರೂ ಅವ್ರು ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ, ನಾವೇನು ಡೈರೆಕ್ಟಾಗಿ ರೈತರುಗಳನ್ನೇ ಇದು ಮಾಡ್ತಾ ಇರೋದು. ಒಗ್ಗಟ್ಟಾಗಿರ್ತೀರಿ, ಕೇಸು ಕಂಪ್ಲೇಂಟ್ ಎಲ್ಲ ಆಯ್ತಲ್ಲ? ಆಗಲಿ ಸ್ವಾಮಿ, ಕೇಸ್ ಆಗಲಿ, ಎಷ್ಟು ಕೇಸ್ ಆಯ್ತವೆ, ಈ ರೈತರ ಮೇಲೆ ಕೇಸ್ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ನಮಗೆ ಕೇಸ್ಗಳು ಹಾಕೊಳ್ಳಿ ಅವರು. ಹಾಂ, ಥ್ಯಾಂಕ್ ಯು. ನೋಡಿ, ಇದು ರೈತ ಮಹಿಳೆಯರು ಹೇಳ್ತಿರುವಂತ ಮಾತು. ಅಮ್ಮ, ತಾವೆಲ್ಲಿಂದ ಬಂದಿದ್ರಿ? ಹೌದಾ, ತಮ್ದು ಜಮೀನು ಹೋಗುತ್ತಮ್ಮ? ಇದೆ, ನಮ್ದು ಜಮೀನಿದೆ. ತಾವೆಲ್ಲ ರೈತ ಮಹಿಳೆಯರ ಜೊತೆ ಆಗಿರ್ತೀರಿ. ಮೊನ್ನೆ ಪೊರ್ಕೆ ಹಿಡ್ಕೊಂಡೆಲ್ಲ ಗಲಾಟೆ ಮಾಡಿ ತಪ್ಪಲ್ವ ಅದು? ಯಾಕೆ ಅವರು ನಮಗೆ ಏನು ವಿಷಯ ಮುಟ್ಟಿಸ್ತಿರನೇ ಇಲ್ಲ, ಕಳ್ಳತನದಿಂದ ಆ ಕಡೆಯಿಂದ ಬಂದಿದ್ದಾರೆ. ಡೈರೆಕ್ಟಾಗಿ ಬರ್ಬೋದಾಗಿತ್ತಲ್ಲ ಅವರು. ಡೈರೆಕ್ಟಾಗಿ ಬರ್ದಿರೋ ಆ ಕಡೆಯಿಂದ ಬಂದು ಇಲ್ಲಿ ರೈತರ ಸಂಘದ ಹತ್ರ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ. ಕೆಲವೊಂದು ಅಧಿಕಾರಿಗಳು ಆ ಕಡೆ ಹೋಗಿ ಕಳ್ಳತನದಿಂದ ಸರ್ವೆ ಮಾಡ್ತಾ ಇದ್ದಾರೆ. ಇದು ನ್ಯಾಯನಾ? ಅದಕ್ಕೆ ಅವ್ರಿಗೆ ವಿಷಯ ಗೊತ್ತಾಗಿ ಎಲ್ರೂ ಪೊರ್ಕೆ ತಗೊಂಡು ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಸುಮಾರು ಒಂದು ವರ್ಷದಿಂದ 450 ದಿನಕ್ಕಿಂತಲೂ ಹೆಚ್ಚು ಈಗ ಈ ಹಂತಕ್ಕೆ ಬಂದಿದೆ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಭೂಸ್ವಾಧೀನ ಕೈ ಬಿಡೋ ತನಕ ನಾವು ಈ ಹೋರಾಟ ನಿಲ್ಸೋದಿಲ್ಲ. ಎಲ್ಲಿ ತನಕ ಅವರು ಕೈ ಬಿಡೋದಿಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಇದು ಈ ಹೋರಾಟ ಇವತ್ತು ಈ ಹೊತ್ತಿಗೆ ನಿಕೇಶ್ ಕೊಠಾರಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಂಗಳವನ್ನ ತಲುಪುತ್ತಿದೆ. ರೈತ ಮಹಿಳೆಯರು ಒಂದೇ ಮಾತು, ನಮ್ಮ ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಇವತ್ತಿನ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಇವರೆಲ್ಲರೂ ಕೂಡ ಈಗ ಫ್ರೀಡಂ ಪಾರ್ಕ್ಗೆ ಬಿಜೆಪಿಯವರ ಜೊತೆಗೆ ಸೇರಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಹೊರಟಿದ್ದಾರೆ ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮಲ್ಲ ಮಾಹಿತಿಗೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ಉದ್ದೇಶದಿಂದ ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದೆಲ್ಲ ನಾಯಕರು ಕೂಡ ದೆಹಲಿಗೆ ಹೋಗಿದ್ದಾಯಿತು. ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ ಅಥವಾ 20 ಸಚಿವರ ಹೆಸರುಗಳು ಬಂದೇ ಬಿಡುತ್ತೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದ್ವು. ಆದರೆ ಆ ರೀತಿ ಆಗಿಲ್ಲ. ಈ ಸಂಪುಟ ಸರ್ಕಸ್ ಇನ್ನೂ ಮುಂದುವರೆದಿದೆ. ಕೆ.ಸಿ. ವೇಣುಗೋಪಾಲ್ ಜೊತೆಗೆ ರಾಜ್ಯ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ದೆಹಲಿಯಲ್ಲೇ ಉಳಿದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್. ಕರ್ನಾಟಕ ಭವನಕ್ಕೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ವಾಪಸ್ಸಾಗಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ವಾಪಸ್ಸಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಸಂಪುಟ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನು ಅನೇಕ ಶಾಸಕರು ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಬಾರಿ ಮಂತ್ರಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಣ್ಣ ತೊಟ್ಟಿರುವಂಥ ಶಾಸಕರು ಕೂಡ ಅನೇಕರಿದ್ದಾರೆ. ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ರು, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇನ್ನು ಫೈನಲ್ ಆಗಿ ಯಾರು ಯಾವ ಪಟ್ಟಿ ಅಂಗೀಕೃತ ಆಯಿತು ಅನ್ನೋದು ಕೂಡ ಆಗಿಲ್ಲ. ಈ ಸಚಿವ ಸಂಪುಟ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು 11 ಗಂಟೆಗೆ ನಾಯಕರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಅನೇಕರು ಸಂಪುಟ ಸೇರೋದಕ್ಕೆ ಲಾಬಿಯನ್ನು ಕೂಡ ನಡೆಸಿದ್ದಾರೆ. ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ 20ರ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ ಅನ್ನುವಂಥ ನಿರೀಕ್ಷೆಗಳಿದ್ವು. ಆದರೆ ಅಲ್ಲಿವರೆಗೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಸೂಚನೆಗಳು ಈಗ ಸಿಕ್ಕಿದೆ. ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. 2000 ಟಿಕೆಟ್ ಪಡೆದವರಿಗೆ ನೇರ ದರ್ಶನದ ವ್ಯವಸ್ಥೆ ಇದ್ದು ವಿಜಯಲಕ್ಷ್ಮಿ ದರ್ಶನ್ ಕೂಡ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಏನೂ ವಿಡಿಯೋ ಮಾಡಬೇಡಿ. ಫೋಟೋ ಆಗಿರ್ತಕ್ಕಂಥದ್ದು. ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ ಮಹಾರಾಜರು ಮಾಡಿದ್ದಾರೆ.
ಅದೇ ರೀತಿ ಇಲ್ಲಿ ಬೆಟ್ಟ ಹತ್ಕೊಂಡ್ಬಂದವರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಳವಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟ ಅಂತಂದರೆ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಆಷಾಢ ಮಾಸದ ಮೊದಲ ಶುಕ್ರವಾರ ಇವತ್ತು ಯಾವ ರೀತಿಯ ಪೂಜೆ ಇರಲಿದೆ? ವಿಶೇಷ ಪೂಜೆಯ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇರೋದ್ರಿಂದ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಇವತ್ತು ಮೊದಲ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಕಳೆದ ವರ್ಷ ಸಾಕಷ್ಟು ಗೊಂದಲಗಳಾಗಿತ್ತು. ಸೊ ಹೀಗಾಗಿ ಈ ಗೊಂದಲಗಳಾಗಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ತುಷಾಸ ಗಮನಿಸ್ತಾ ಇರ್ಬೋದು, ಈಗ ನೋಡ್ತಾ ಇರುವಂತಹ ಜಾಗ ಇಲ್ಲಿದೆ, ಇದು VVIPಗಳು ಓಡಾಡುವಂತಹ ಜಾಗ ಇದಾಗಿದೆ. ಇನ್ನು ಮತ್ತೊಂದು ಭಾಗ ಪಕ್ಕದಲ್ಲಿರುವಂತಹ ಜಾಗ ಅದು VIP ಗಳಿಗೆ ಬರುವಂತಹ ಜಾಗ. ಜೊತೆಗೆ 2,000 ರೂಪಾಯಿ ಟಿಕೆಟ್ ಅನ್ನ ಕೊಟ್ಟು ತಗೊಂಡು ಬರುವಂತವರಿಗೆ ನೇರ ದರ್ಶನದ ಕೂಡ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ಸಾಕಷ್ಟು ಪೊಲೀಸರು ಕೂಡ ಇದ್ದಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಿಡಿ ಮಳೆ ಆಗ್ತಾ ಇರುವಂಥದ್ದು. ಮಳೆಯ ನಡುವೆಯೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಸಾವಿರಾರು ಜನರು ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಅಂದರೆ ಆ ಚಾಮುಂಡಿ ತಾಯಿಗೆ ಇವತ್ತು ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಉತ್ಸವ ಮೂರ್ತಿಗೆ ನಾಗಲಕ್ಷ್ಮಿ ಅಲಂಕಾರ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು VVIPಗಳು ಈಗಾಗಲೇ ಶಾಸಕ ಎತ್ತಾಳ್ ಇರ್ಬೋದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು, ಜೊತೆಗೆ ಈಗಷ್ಟೇ ಏನೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಈಗಾಗಲೇ ಏನೋ ಕಳೆದ ವರ್ಷ ಸಾಕಷ್ಟು ಗೊಂದಲಗಳಾಗಿತ್ತು. ಆ ಗೊಂದಲಗಳನ್ನ ಸಾಕಷ್ಟು ನಿವಾರಣೆ ಮಾಡಿ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮತ್ತು ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಿಬ್ಬಂದಿ ಕೂಡ ಮಾಡಿರುವಂಥದ್ದು. ಜೊತೆಗೆ ತುಷಾರ ಗಮನಿಸ್ತಾ ಇರುವುದು, ಈಗಾಗಲೇ ಜನರು ಓಡಾಡುವಂತಹ ಜಾಗ ಏನಿದೆ ಅಲ್ಲಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಲಾಗಿದೆ. ಜೊತೆಗೆ 2,000 ರೂಪಾಯಿ ದುಡ್ಡನ್ನು ಕೊಟ್ಟು ಬಂದವರು ಕೂಡ ನೇರ ದರ್ಶನ ಅವರಿಗೆ ಸುಮಾರು 20 ರಿಂದ 30 ನಿಮಿಷದಲ್ಲಿ ದರ್ಶನ ಆಗುವಂತಹ ವ್ಯವಸ್ಥೆಗಳು ಮಾಡಲಾಗಿದೆ. ಇಲ್ಲೂ VIP ಗಳಿಗೂ ಕೂಡ ಸಪರೇಟ್ ಆದಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇಲ್ಲೂ ಆ ಧರ್ಮದರ್ಶನ ಮಾಡುವಂತರು ಕೂಡ ಸುಮಾರು 2 ಗಂಟೆಯಲ್ಲಿ ದರ್ಶನ ಆಗಬೇಕು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳಿರ್ಬೋದು. ಜೊತೆಗೆ ಆ ಒಂದು ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪ್ರತಿಯೊಬ್ಬರಿಗೂ ಕೂಡ ಉಚಿತ ನೀರನ್ನು ಕೊಡುವಂತಹ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ಶೌಚಾಲಯದ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನೂ ಕೂಡ ಸಾಕಷ್ಟು ಅಚ್ಚುಕಟ್ಟಾಗಿ ಚಾಮುಂಡಿ ಬೆಟ್ಟದಲ್ಲಿ ಈ ಬಾರಿ ಮಾಡಿರುವಂಥದ್ದು. ಇಲ್ಲೂ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಏನು ಈ ಭಾಗ ಏನಿದೆ ಮುಂಜಾನೆ 5:30 ರಿಂದ 10 ಗಂಟೆವರೆಗೆ VVIPಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಇವತ್ತು ಯಾವೆಲ್ಲ ಇದಾಗುತ್ತೆ ಇದ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ಪ್ರಾಧಿಕಾರದ ಕಾರ್ಯದರ್ಶಿ ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ? ಬೆಳಗ್ಗೆ 5:30ಇಂದಲೇ ಸ್ಟಾರ್ಟ್ ಆಗಿದೆ. 6:30ಗೆ ಫಸ್ಟ್ ಬಸ್ ಬಿಟ್ಟಿದ್ದೀವಿ. ಅದಕ್ಕೆ ಮುಂಚೆ ನಾವು 1.5 ಗಂಟೆ ಪಾದದಿಂದ ಬಂದವರನ್ನು ಇವ್ಯಾಕ್ಯುಯೇಟ್ ಮಾಡ್ಕೊಂಡಿದ್ವಿ. ಫೆಸಿಲಿಟೀಸ್ ಎಲ್ಲ ಕಳೆದ ಬಾರಿ ಸಾಕಷ್ಟು ಗೊಂದಲ ಆಗಿತ್ತು ಮೇಡಮ್. ಕಳೆದ ಬಾರಿ ಫಸ್ಟ್ ವೀಕ್ ಸ್ವಲ್ಪ ಗೊಂದಲ ಆಗಿತ್ತು. ಆ ಎಲ್ಲ ಗ್ಯಾಪ್ಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಸಾಹೇಬರು ಯಾವ ರೀತಿಯಲ್ಲಿ ಮಾಹಿತಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಅದೇ ರೀತಿಯಲ್ಲಿ 100% ಪ್ರಿಪ್ರೇಷನ್ ಆಗಿತ್ತು. ಎಕ್ಸಿಕ್ಯೂಷನಲ್ಲಿ ಎಲ್ಲ ಅಲೈಡ್ ಡಿಪಾರ್ಟ್ಮೆಂಟ್ಸ್ ತುಂಬ ಕೋಆಪ್ರೇಟ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಆಗ್ತಾ ಇದೆ. VVIPಗಳಿಗೆ ಮುಂಜಾನೆ 5:30 10 ಗಂಟೆ ಮೇಲೆ ಬಂದವರು ಬಿಡಲ್ಲ ಹೇಗೆ ಅಂತ ಮೇಡಮ್? ಹೌದು, ಈಗ ವೆಹಿಕಲ್ ಸ್ಟಾಪ್ ಆಗುತ್ತೆ 10 o'clock. ಅಷ್ಟೇ ಇದಿಷ್ಟು ಕಾರ್ಯದರ್ಶಿಗಳು ಹೇಳ್ತಾ ಇರುವಂಥದ್ದು. 10 ಗಂಟೆಯಲ್ಲಿ ಹೇಳ್ತಾರೋ ಬಂದಂಥವ್ರಿಗೆ ಜನರ ದರ್ಶನ ಏನೋ ಕ್ಯೂ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಹೀಗಾಗಿ 10 ಗಂಟೆವರೆಗೆ VVIPಗಳಿಗೆ ಅವಕಾಶ ಕೊಡಲಾಗಿದೆ. ಸೊ ಹೀಗಾಗಿ ಶಾಸಕರು, ಸಂಸದರು, ಜನಪ್ರತಿನಿಧಿಗಳು ಯಾರೇ ಬಂದರೂ ಕೂಡ 10 ಗಂಟೆ ಒಳಗೆ ಬಂದರೆ ಅವರಿಗೆ ನೇರವಾದಂತಹ ದರ್ಶನದ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಕಳೆದ ಬಾರಿ VVIPಗಳಿಂದಲೇ ಸಾಕಷ್ಟು ದೊಡ್ಡ ಮಟ್ಟದ ಗೊಂದಲಗಳಿತ್ತು. ಸೊ ಹೀಗಾಗಿ ಪೊಲೀಸ್ ಇಲಾಖೆ, ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಈ ಬಾರಿ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಮಾಡಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್. ಸಿದ್ದರಾಮಯ್ಯವರು ಕೂಡ ಆ ಆದೇಶಗಳನ್ನು ಪಾಲನೆ ಮಾಡುವ ದೃಷ್ಟಿಯಲ್ಲಿ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ದಾರೆ. ಸೊ ಹೀಗಾಗಿ 10 ಗಂಟೆವರೆಗೆ ಮಾತ್ರ VVIPಗಳಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಚಾಮುಂಡಿ ಬೆಟ್ಟದಲ್ಲಿ ಮಾಡಿಕೊಂಡಿರುವಂತದ್ದು. ಅಶ್ವಿನಿ, ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.